त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये अशेषवाग्जाट्यमलापहन्त्री नवं नवं स्पष्टसुवाक्प्रदायिनी ममेह जुह्वाग्रसुरङ्गनर्तकी भवप्रसन्ना वदने च मे श्रीः धर्मविज्ञानवैराग्यपरमैश्वर्यशालिनः श्रीमदानन्दतीर्थभगवत्पादान् वन्दे निरन्तरम् नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः वामदेव विरिञ्चितनय उमामनोहर उग्रदूर्जटि सामजाजिनवसनभूषण सुमनसोत्तंस कामहर कैलासमन्दिर सोमसूर्यानलविलोचन कामितप्रदकरुणिशमहि सदा सुमङ्गलवान् कृत्तिकासनिहिन्द्यनी नल्वत्तु कल्पसमीरनरि ಶಿಷ್ಯತ್ವವಹಿಸಕಿಳಾಗಮಾರ್ಥಗಳೋದಿ ಜಲದಿಯೊಳು ಹತ್ತು ಕಲ್ಪದಿ ತಪವಗೈದು ಆದಿತ್ಯರೊಳಗೆ ಉತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿಗಿಯೋ ಮಹದೇವ ಉಮಾವೈವಾತ್ ಸಮುತ್ತಿಷ್ಟ ಮನೋರುದ್ರಬುಧಾರತಃ ತದೇತನ್ಮಿಥುನಂ ಜ್ಞಾತ್ವಾ ನದಾಂಪತ್ಯಾತ್ ವಿಹೀಯತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷ ಕಲ್ಯಾಣ ಲಲನಾ ಕಲ್ಪಪಾದಪೌ ಆಪಾದಮೌಲಿಪರ್ಯಂತಂ ಗುರೂಢಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸರ್ವೇ ದೇವಾಯ ಪದಮಾಮನಂತಿ ವೇದೈಶ್ಚ ಸರ್ವೈರಪಿ ಯೋ ನ ಲಭ್ಯಃ
ಬ್ರಹ್ಮಾದಿ ವಿಶ್ವಂ ನನು ಯಸ್ಯ ಶೈಲ ಬಾಲಸ್ಯ ವಾ ಕ್ರೀಡನಕಂ ವದಂತಿ. ಶ್ರೀ ಗುರುಭ್ಯೋ ನಮಃ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಸೋಮವಾರ, ರುದ್ರದೇವರ ಪರಮ ಆರಾಧನೆಯನ್ನು ಮಾಡುವ ವಾರ ಸೋಮವಾರ. ಮನೋನಿಯಾಮಕ ರುದ್ರದೇವರ ಪಾರ್ವತೀ ದೇವಿಯ ವಿವಾಹದ ಕಥೆಯನ್ನು ಸ್ಕಂದ ಪುರಾಣದಲ್ಲಿ ಇಂದ್ರದೇವರು ಮತ್ತು ನಾರದರ ಸಂವಾದದಲ್ಲಿ ಬರುವಂತಹ ಒಂದು ಕಥೆಯನ್ನು ಕಳೆದ 3-4 ದಿನಗಳಿಂದ ಶ್ರವಣ ಮಾಡ್ತಾ ಇದ್ದೇವೆ. ಇವತ್ತು ಕಾರ್ತಿಕ ಶುದ್ಧ ಷಷ್ಠಿ, ವಿದೇಶ ತೀರ್ಥರ ಆರಾಧನೆ. ಇವತ್ತು ಮಣ್ಣೂರಿನಲ್ಲಿ ಅವರ ವೃಂದಾವನ ಇದೆ. ದೇವೇಶ ಯೋಗಿನಂ ವಂದೇ ಯಾದವಾರ್ಯ ಗುರೋರ್ಗುರು ಚಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರ ಮಹಮಾದರ. ಉತ್ತರಾದಿ ಮಠದ ರಘುತ್ತಮ ತೀರ್ಥರ ಶಿಷ್ಯರು ವಿದೇಶ ತೀರ್ಥರು. ರಘುತ್ತಮ ತೀರ್ಥರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟವರು ರಘುವರಿಯ ತೀರ್ಥರು. ಅವರು ವಾಸ ಮಾಡಿದ್ದು ಮಣ್ಣೂರಿನಲ್ಲಿ. ರಘುವರಿಯರ ಗುರುಗಳು ರಘುನಾಥ ತೀರ್ಥರು. ಅವರು ವಾಸ ಮಾಡಿದ್ದು ಮಣ್ಣೂರಿನಲ್ಲಿ. ರಘುನಾಥ ತೀರ್ಥರ ಕಾಲದಲ್ಲಿ ಒಂದು ವಿದ್ಯಾಪೀಠವನ್ನು ನಡೆಸ್ತಾ ಇದ್ರು ರಘುನಾಥ ತೀರ್ಥರು. ಸುಮಾರು 100 ಜನ ಯತಿಗಳಿಗೆ ಪಾಠ ಹೇಳ್ತಿದ್ರು, ಗೃಹಸ್ಥರಲ್ಲ. ರಘುನಾಥ ತೀರ್ಥರ ಕಾಲದಲ್ಲಿ ಮಣ್ಣೂರು ಅದು ಆಕ್ಚುಲಿ ಮಣಿಗಳ ಊರು, ವಿದ್ವನ್ ಮಣಿಗಳ ಊರು, ಅದು ಮಣ್ಣೂರು ಆಗಿದೆ ಈಗ. ಆ ರಘುನಾಥ ತೀರ್ಥರ ನಂತರದಲ್ಲಿ ರಘುವರಿಯರು, ಅನಂತರದಲ್ಲಿ ರಘುತ್ತಮರು ತಮ್ಮ ಜೀವನದ ಅನೇಕ ವರ್ಷ ಅಲ್ಲಿ ಕಳೀತಾರೆ. 8ನೇ ವರ್ಷಕ್ಕೆ ಸನ್ಯಾಸ ದೀಕ್ಷೆಯನ್ನು ತಗೊಂಡು ಬಹುಕಾಲದವರೆಗೆ ಮಣ್ಣೂರಿನಲ್ಲಿ ವಿದ್ಯಾಪೀಠವನ್ನು ನಡೆಸಿ, ಮಣ್ಣೂರಿನಲ್ಲಿ ಚಿನಿವಾರ ಮನೆತನ, ಬೆಳ್ಳಿ ಬಂಗಾರ ವ್ಯಾಪಾರ ಮಾಡುವ ಒಂದು ಮನೆತನ. 3 ಜನ ಅಣ್ಣ ತಮ್ಮದರು, ಭಾಗಪ್ಪಯ್ಯ, ಕೃಷ್ಣಪ್ಪಯ್ಯ, ಯಾದಪ್ಪಯ್ಯ ಅಂತ. ಆ ಯಾದಪ್ಪಯ್ಯ ಅನ್ನೋರೇ ಯಾದವಾರಿಯರು. ಹಿರಿಯ ಅಣ್ಣ ಭಾಗಪ್ಪಯ್ಯ ಪ್ರತಿನಿತ್ಯದಲ್ಲಿ ಬಂಗಾರದ ವ್ಯಾಪಾರವನ್ನು ಮಾಡಿ ಜೀವನ ಮಾಡುವಂತಹ ವ್ಯಕ್ತಿಗಳಿಗೆ ಒಂದು ದಿನ ಅದೇನೋ ಜ್ಞಾನೋದಯ ಆಯಿತು, ವೈರಾಗ್ಯ ನೋಡಿ. ಏನಿದು ಸಂಸಾರ ಅಸಾರವಾದದ್ದು, ಕೇವಲ ಸಂಪಾದನೆ ಮಾಡಬೇಕು, ಊಟ ಮಾಡಬೇಕು, ಲೌಕಿಕ ಜೀವನ ಬೇಡ ಅಂತ ಅನಿಸಿ ಆ ಭಾಗಪ್ಪಯ್ಯನವರು ರಘುತ್ತಮರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ, ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಿ, ಅನುಗ್ರಹವನ್ನು ಮಾಡಿ ಎಂದಾಗ ರಘುತ್ತಮರು ವೇದವ್ಯಾಸ ತೀರ್ಥರಿಂದ ದೀಕ್ಷೆ ಕೊಡಿಸ್ತಾರೆ. ಯಾಕಂದರೆ ತಾವು ಆಲ್ರೆಡಿ ದೀಕ್ಷೆ ಕೊಟ್ಟಾಗಿತ್ತು. ವೇದವ್ಯಾಸ ತೀರ್ಥರಿಗೆ ಸನ್ಯಾಸ ಕೊಟ್ಟಿದ್ರು. ವೇದವ್ಯಾಸ ತೀರ್ಥರಿಂದ ಭಾಗಪ್ಪಯ್ಯನವರಿಗೆ ಆಶ್ರಮ ಕೊಡಿಸಿ ವಿದೇಶ ತೀರ್ಥ ಅಂತ ನಾಮಕರಣ ಮಾಡ್ತಾರೆ. ಇಬ್ಬರನ್ನು ಕೂಡಿಸಿಕೊಂಡು ರಘುತ್ತಮರು ಪಾಠ ಮಾಡುತ್ತಾರೆ. ವೇದವ್ಯಾಸ ತೀರ್ಥರನ್ನ, ವಿದೇಶ ತೀರ್ಥರನ್ನ, ಇಬ್ಬರಿಗೂ ಸುಧಾದಿ ಗ್ರಂಥಗಳ ಪಾಠವನ್ನು ಹೇಳಿ, ಯಾವಾಗ ತಮ್ಮ ವೃಂದಾವನದ ಕಾಲ ಹತ್ತಿರ ಬಂದು ತಾವು ಮನಂಪುಂಡಿ ತಿರುಕೋಯಿಲೂರಿಗೆ ಹೋಗಬೇಕು, ತಮಿಳುನಾಡಿಗೆ, ಆಗ ಇಬ್ಬರನ್ನ ಕರೆದರು. ಮಣ್ಣೂರಿನಿಂದ ಹೊರಡುವಾಗ ರಘುತ್ತಮರು ವಿದೇಶ ತೀರ್ಥರನ್ನ, ವೇದವ್ಯಾಸ ತೀರ್ಥರನ್ನ ಕರೆದು, 2 ದೊಡ್ಡ ಜವಾಬ್ದಾರಿಯ ಕೆಲಸ ಇದೆ, ಇಬ್ಬರಲ್ಲಿ ಯಾರು ಮಾಡ್ತೀರಿ? ಒಂದು, ರಘುನಾಥ ತೀರ್ಥರಿಂದ ಬಂದ ವಿದ್ಯಾಪೀಠ ಮಣ್ಣೂರಿನಲ್ಲಿ, ಅದನ್ನು ಮುಂದುವರಿಸ್ಕೊಂಡು ಹೋಗೋ ಕೆಲಸ ಇದೆ. ಇನ್ನೊಂದು, ದೇಶ ದಿಗ್ವಿಷಯ ಮಾಡ್ತಾ ಎಲ್ಲ ಕಡೆಗೆ ಪಾದ ಪೂಜೆ, ಮುದ್ರೆ, ಪ್ರವಚನ, ಪಾಠ ಮಾಡ್ತಾ ಸಜ್ಜನರ ಉದ್ಧಾರ ಮಾಡಬೇಕು. ಇಬ್ಬರಲ್ಲಿ ಯಾವುದು ಮಾಡ್ತೀರಿ ಅಂತ ವೇದವ್ಯಾಸ ತೀರ್ಥರನ್ನ, ವಿದೇಶ ತೀರ್ಥರನ್ನ ಕೇಳಿದಾಗ, ಮೊದಲು ವಿದೇಶ ತೀರ್ಥರಿಗೆ ಹೇಳಿದ, ನೀವು ಮೊದಲು ಹೇಳಿ, ಸಣ್ಣವರಲ್ಲೇ, ಮೊದಲು ನೀವು ಯಾವುದನ್ನು ಆರಿಸ್ಕೊಂಡ್ರೆ ಅಂದಾಗ ವಿದೇಶ ತೀರ್ಥರಂತಾರೆ, ಅನುಜೋದಯ ಮಾಶಾಸೆ ನಾಶಾಸೆ ವಿದುಷಾಂಜಯ. ನನಗೆ ದೇಶ ದಿಗ್ವಿಜಯ ಬೇಡ, ನನ್ನ ತಮ್ಮನನ್ನು ಸಿದ್ಧ ಮಾಡಬೇಕು, ನಾನು ವಿದ್ಯಾಪೀಠ ನೋಡಿಕೊಂಡು ಮಣ್ಣೂರಿನಲ್ಲಿ ಉಳಿತೇನೆ ಅಂತ ಅಲ್ಲಿಯೇ ಉಳಿತಾರೆ. ವೇದವ್ಯಾಸ ತೀರ್ಥರು ಸಂಚಾರಕ್ಕೆ ಹೋಗಿಬಿಡ್ತಾರೆ. ಅದೇ ಮಣ್ಣೂರಿನಲ್ಲಿ ಇದ್ದು ತಮ್ಮನಾದ ಯಾದವಾರ್ಯರನ್ನು ಸಿದ್ಧ ಮಾಡ್ತಾರೆ. ಇವತ್ತು ಯತಿಗಳ ಪರಂಪರೆಯಲ್ಲೇನೆ ದ್ವಿತೀಯ ಸ್ಥಾನ ಯಾದವಾರ್ಯರು. ಒಬ್ಬ ಗೃಹಸ್ಥರಾಗಿ 100 ಜನ ವಿದ್ಯಾರ್ಥಿಗಳನ್ನ ಮನೆಯಲ್ಲಿ ಪಾಠ ಮಾಡುತ್ತಾ ಸಾಕ್ಷಾತ್ ಕೃಷ್ಣ ಪರಮಾತ್ಮ ತಲೆ ಮೇಲೆ ಮೂಟೆಗಳನ್ನು ಹೊತ್ತುಕೊಂಡು ಯಾದವಾರ್ಯರ ಮನೆಗೆ ಬರ್ತಾನೆ. ಅನನ್ಯಾಶ್ಚಿಂತಯಂತೋ ಮಾಂ, ಆ ಭಗವದ್ಗೀತೆಯ ಶ್ಲೋಕಕ್ಕೆ ಕೆಂಪು ಗೆರೆ ಇಳಿತಾರೆ. ತಪ್ಪಿ ಶ್ಲೋಕ ಅಂತ ದೇವರ ಜೊತೆಗೆ ಸವಾಲು ಹಾಕುವಂತಹ
ಇಂತಹ ಧೈರ್ಯ ಪಂಚಲೋಹದ ವೇದವ್ಯಾಸ ದೇವರ ಪ್ರತಿಮೆಯನ್ನು ಪೂಜೆ ಮಾಡ್ತಾ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬ ಮಂದಾರ ವೇದವ್ಯಾಸ ದೇವರು ಆ ಯಾದವಾರಿಯರ ಕೈ ಮೇಲೆ ಕೈ ಕೊಡಬೇಕಂತೆ. ಅಂತಹ ಭಗವಂತನನ್ನ ಪ್ರತ್ಯಕ್ಷವಾಗಿ ಪ್ರತಿಮೆಯಲ್ಲಿ ಪೂಜೆ ಮಾಡಿದ ಮಹನೀಯರು ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಅದ್ವಿತೀಯ ಟಿಪ್ಪಣಿ ಬರೆದಿದ್ದಾರೆ. ಸುಧಾಯಾಂ ಅದ್ವಿತೀಯೋಹಂ ಯಾದುಪತ್ತೆ ವಿಶೇಷತಃ. ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಭಾಗವತಕ್ಕೆ ಯಾದುಪತ್ಯ ಸಂಪೂರ್ಣ ಬರೀಲಿಕ್ಕಾಗಲಿಲ್ಲ. ಯಾದವಾರಿಯರು 7ನೇ ಸ್ಕಂದದ ಕೆಲವು ಅಧ್ಯಾಯಗಳು ಬರೆದಿದ್ದಾರೆ. ಯಾವ ಶ್ಲೋಕಕ್ಕೆ ಯಾದವಾರಿಯರು ನಿಲ್ಲಿಸಿದ್ದಾರೆ ಅದರ ಮುಂದಿನ ಶ್ಲೋಕ ಹಿಡ್ಕೊಂಡು ಸತ್ಯಧರ್ಮ ತೀರ್ಥರು ಮುಂದುವರಿಸ್ತಾರೆ. ಸತ್ಯಧರ್ಮ ತೀರ್ಥರು ಯತಿಗಳು, ಯಾದವಾರಿಯರ ಗೃಹಸ್ಥರು. ಒಬ್ಬ ಗೃಹಸ್ಥರು ಬಿಟ್ಟದ್ದನ್ನ ಯತಿಗಳು ಮುಂದುವರಿಸಬೇಕಾದ್ರೆ ಎಂತಹ ಜ್ಞಾನ ಯಾದವಾರಿಯರದು. ಅಂತಹ ಯಾದವಾರಿಯರನ್ನ ಸಿದ್ಧ ಮಾಡಿ ಅವರಿಗೆ ಜ್ಞಾನ ಕೊಟ್ಟು ಜಗತ್ತಿನೊಳಗೆ ದೊಡ್ಡ ಕೀರ್ತಿ ಬರುವಂತೆ ಮಾಡಿದ ತಪಸ್ವಿಗಳೇ ನಮ್ಮ ವಿದೇಶ ತೀರ್ಥರು. ಅವರ ಆರಾಧನೆ ಇವತ್ತು ಮಂಡೂರಿನಲ್ಲಿ ವೈಭವದಿಂದ ಜರುಗ್ತಾ ಇದೆ. ನಾವೆಲ್ಲರೂ ಮಾನಸಿಕವಾಗಿ ವಿದೇಶ ತೀರ್ಥರನ್ನ ಸ್ಮರಣೆ ಮಾಡ್ತಾ ಅವರ ಆರಾಧನೆ ನಿಮಿತ್ತದಲ್ಲಿ ಕೋಟಿ ಕೋಟಿ ನಮಸ್ಕಾರ ಮಾಡಿ ನಾವೇನು ಅವರಿಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಕೊನೆ ಪಕ್ಷ ಆ ವಿದೇಶ ತೀರ್ಥರು ರಚನೆ ಮಾಡಿದ ಗ್ರಂಥಗಳು ದ್ವಿತೀಯವಾದ ಗ್ರಂಥಗಳು ಬರೆದಿದ್ದಾರೆ. ಅವುಗಳ ಶ್ರವಣಾದರು ಪುಸ್ತಕ ಇಟ್ಟುಕೊಂಡು ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾದತ್ತೋ ಇಲ್ಲ ಗೊತ್ತಿಲ್ಲ. ವಿದೇಶ ತೀರ್ಥರು ಬರೆದ ಗ್ರಂಥಗಳನ್ನು ಓದುವಂತೆ ನಿರಂತರವಾಗಿ ಶ್ರೀಮದ್ ಆಚಾರ್ಯರ ಸಚ್ಚಾಸ್ತ್ರಗಳ ಶ್ರವಣ ಮನನ ನಮ್ಮಿಂದ ನಡೆಯುವಂತೆ ವಿದೇಶ ತೀರ್ಥರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ನೋಡಿ, ಪ್ರಪಂಚದೊಳಗೆ ಒಬ್ಬ ವ್ಯಕ್ತಿ ತನ್ನ ಕೊನೆ ಕಾಲ ಬಂತು ಅಂದ್ರೆ ತನ್ನ ಮಕ್ಕಳಿಗೆ ತನ್ನ ಮನೆಯವರಿಗೆ ಒಂದು ಕೆಲವು ಮಾತು ಹೇಳಿ ಹೋಗ್ತಾನೆ. ಬಹಳ ಅಂದ್ರೆ ಏನ್ ಹೇಳಬಹುದು? ಆ ಬ್ಯಾಂಕಲ್ಲಿ ಇಷ್ಟಿದೆ, ಈ ಬ್ಯಾಂಕಲ್ಲಿ ಇಷ್ಟಿದೆ, ತಾನು ಎಲ್ಲೆಲ್ಲಿ ಆಸ್ತಿ ಮಾಡಿಟ್ಟಿದ್ದಾನೆ, ಏನ್ ಮಾಡಿದ್ದಾನೆ. ಪ್ರಾಯ ಒಬ್ಬ ವ್ಯಕ್ತಿ ದೇಹ ಬಿಡುವಾಗ ಇದರ ಹೊರತು ಬೇರೆ ಏನು ಹೇಳಲ್ಲ. ಅಥವಾ ತಂದೇನಾದ್ರು ಆಸೆ ಇದ್ರೆ ಅದನ್ನು ಹೇಳಬಹುದು. ಕೊನೆ ಆಸೆ ಇದ್ರೆ ಹೇಳಬಹುದು, ಅಥವಾ ತಾನು ಏನು ಆಸ್ತಿ ಮಾಡಿಟ್ಟಿದ್ದಾರೆ ಅದನ್ನು ಹೇಳಬಹುದು. ನೋಡಿ, ವಿದೇಶ ತೀರ್ಥರು ತಾವು ವೃಂದಾವನ ಪ್ರವೇಶ ಮಾಡುವಾಗ ತಮ್ಮ ತಮ್ಮನಾದ ಯಾದವಾರಿಯರನ್ನ ಒಂದು ಮಾತು ಹೇಳಿ ಹೋಗ್ತಾರೆ. ಯಾದವಾರಿಯರು ಇದನ್ನ ತಮ್ಮ ಶಿಷ್ಯರಿಗೆ ಶ್ರೀನಿವಾಸ ತೀರ್ಥರಿಗೆ ಹೇಳ್ತಾರೆ. ನನಗೆ ನಮ್ಮ ಗುರುಗಳು ಹೇಳಿದ ಮಾತು ಅಂತ ಯಾದವಾರಿಯರು ಶ್ರೀನಿವಾಸ ತೀರ್ಥರಿಗೆ ಹೇಳ್ತಾರೆ. ಕಾಲೋಯ ವೀರ ಸುತ ಶಾಸ್ತ್ರ ವಿಚಾರಹೀನ ಹೀನೋಚ್ಛ್ರಯ ಗ್ರಸಿತ ಸಾಧು ಗುಣೋದಯಶ್ಚ ತಸ್ಮಾತ್ ತ್ವಮದ್ಯ ಮೌನಾತ್ಮಜ ದಿವ್ಯ ಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರುಮಾತ್ಯಜೇತಿ. ವಿದೇಶ ತೀರ್ಥರ ಸಂದೇಶ ಇದು. ಯಾದವಾರಿಯರಿಗೆ ಹೇಳ್ತಾರೆ, ಇದು ಕಲಿಕಾಲ, ಘೋರವಾದ ವಾತಾವರಣ. ದುಷ್ಟರಿಗೆ, ಮೋಸ ಮಾಡೋರಿಗೆ, ವಂಚಕರಿಗೆ, ಸುಳ್ಳು ಮಾತಾಡೋರಿಗೆ ಯೋಗ್ಯ ಕಾಲ. ಕಲಿಯುಗದಲ್ಲಿ ಆಸ್ತಿಕರಿಗೆ ಬೆಲೆ ಇಲ್ಲ, ಜ್ಞಾನಕ್ಕೆ ಬೆಲೆ ಇಲ್ಲ, ಜ್ಞಾನವಂತರಿಗೆ ಬೆಲೆ ಇಲ್ಲ. ಯಾರ ಹತ್ರ ಹಣ ಇದೆಯೋ ಜನ ಇಲ್ಲ, ಅವರು ಬೆಲೆ ಹತ್ತುತ್ತಾರೆ. ಆದರೆ ಈ ಕಲಿಕಾಲದಲ್ಲಿ ನಾವು ಕಾಲ ಕಳಿಬೇಕಾಗಿದೆ. ಆದ್ದರಿಂದ ನಿಮಗೊಂದು ಮಾತು ಹೇಳ್ತೇನೆ ಅಂತ ಯಾದವಾರಿಯರಿಗೆ ವಿದೇಶ ತೀರ್ಥರಿದ್ದಾರೆ. ಈ ಘೋರವಾದ ಕಲಿಯುಗದೊಳಗೆ ಇನ್ನೇನು ಹರಟೆ ಹೊಡಿತಾ ಕಾಲಕ್ಷೇಪ ಮಾಡ್ತಾ ವ್ಯರ್ಥ ಕಾಲ ಕಳಿಬೇಡಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳ ಪಾಠ ಪ್ರವಚನ ಜೀವನದ ಉಸಿರಾಗಿರಬೇಕು. ಒಂದು ದಿನ ಊಟ ತಪ್ಪಿದ್ರೂ ಚಿಂತೆ ಇಲ್ಲ, ಒಂದು ದಿನ ನಿದ್ದೆ ಮಾಡದೇ ಇದ್ರೂ ಚಿಂತೆ ಇಲ್ಲ. ಆದರೆ ಪಾಠ ಪ್ರವಚನ ಇಲ್ಲದೆ ಒಂದು ದಿನ ಕಳೆಯೋ ಹಾಗಿಲ್ಲ. ಇದೇ ನಿಮ್ಮ ಜೀವನದ ದೊಡ್ಡ ಗುರಿಯಾಗಬೇಕು ಅಂತ ವಿದೇಶ ತೀರ್ಥರು ಯಾದವಾರಿಯರಿಗೆ ತಾವು ವೃಂದಾವನ ಪ್ರವೇಶ ಮಾಡುವಾಗ ಹೇಳಿದ ಮಾತು ಎಷ್ಟು ದೀಕ್ಷಾ ನೋಡಿ. ಪ್ರಾಯ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದೊಳಗೇನೆ ಹೋಮ, ಹವನ ಅಥವಾ ಪೂಜೆ, ಪ್ರದಕ್ಷಿಣೆ, ನಮಸ್ಕಾರ ಇದೆಲ್ಲದಕ್ಕೂ ಹೆಚ್ಚಿನ ಪ್ರಾಧಾನ್ಯತೆ ಅದು ಜ್ಞಾನ ಕಾರ್ಯಕ್ಕೆ, ಪಾಠಕ್ಕೆ, ಪ್ರವಚನಕ್ಕೆ ಕೊಟ್ಟದ್ದು. ಸರ್ವಂ ಕ್ರಮಾಖಿಲ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಅಂತಹ ತಪಸ್ವಿಗಳಾದ, ಮೇಧಾವಿಗಳಾದ, ಅಪರೋಕ್ಷ ಜ್ಞಾನಿಗಳಾದ ಸಾಕ್ಷಾತ್ ಮೂಲರಾಮದೇವರನ್ನು ಮುಟ್ಟಿ ಪೂಜೆ ಮಾಡಿದ ವಿದೇಶ ತೀರ್ಥರನ್ನ ವಿಶೇಷವಾಗಿ ಅವರ ಆರಾಧನೆ ನಿಮಿತ್ತವಾಗಿ ಅವರ ಸ್ಮರಣೆಯನ್ನು ಮಾಡಿ ಕಾರ್ತಿಕ ಮಾಸದ ಈ ಪರ್ವಕಾಲದಲ್ಲಿ ಸ್ಕಂದ ಪುರಾಣದಲ್ಲಿ ಬರುವ ಗಿರಿಜಾ ಕಲ್ಯಾಣದ ಶ್ರವಣ ಮಾಡ್ತಾ ಇದ್ದೇವೆ. ಹಿಮವತ್ ಪರ್ವತರಾಜನ ಮಗಳಾದದ್ದರಿಂದ ಗಿರಿಜಾ ಅಂತ ಪಾರ್ವತಿಗೆ ಹೆಸರು.
ರುದ್ರದೇವರ ಹೆಂಡತಿಯಾದದ್ದರಿಂದ ಭವಾನಿ ಅಂತ ಹೆಸರು. ಭವನ ಹೆಂಡತಿ ಭವಾನಿ. ತಪಸ್ಸು ಮಾಡುವಾಗ ತಾಯಿ ಬೇಡ ಅಂತ ತಡೆದದ್ದಕ್ಕೆ ಉಮಾ ಅಂತ ಹೆಸರು. ಪರ್ವತರಾಜನ ಮಗಳಾದದ್ದರಿಂದ ಪಾರ್ವತಿ. ಒಂದೇ ಒಂದು ಎಲೆಯನ್ನು ತಿಂದು ತಪಸ್ಸು ಮಾಡಿದ್ದಕ್ಕೆ ಅಪರ್ಣ. ಹೀಗೆ ಅನೇಕ ನಾಮಗಳಿಂದ ಪಾರ್ವತಿ ದೇವಿ ಗಿರಿಜಾದೇವಿ ಕರೆಯಲ್ಪಡ್ತಾಳೆ. ಅವಳ ವಿವಾಹದ ಕಥೆ ತುಂಬಾ ಚೆನ್ನಾಗಿ ನಾರದರು ಮತ್ತು ಇಂದ್ರದೇವರ ಒಂದು ಸಂವಾದದಲ್ಲಿ ಸ್ಕಂದ ಪುರಾಣ ಹೇಳುತ್ತದೆ. ಗಿರಿಜಾದೇವಿ ತಪಸ್ಸು ಮಾಡಿ ರುದ್ರದೇವರನ್ನ ವಿವಾಹ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಅವಳಿಗೆ. ರುದ್ರದೇವರಿಗೆ ವಿವಾಹವೇ ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ. ದಕ್ಷ ಪ್ರಜಾಪತಿಯ ಮಗಳಾದ ಸತಿದೇವಿ ಕಣ್ಯೆದರಿಗೆ ದೇಹತ್ಯಾಗ ಮಾಡಿದ್ದನ್ನ ನೋಡಿ ತನಗೆ ಮದುವೆಯೇ ಬೇಡ ಅಂತ ರುದ್ರದೇವರು ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಆದರೆ ರುದ್ರದೇವರನ್ನೇ ವಿವಾಹ ಮಾಡಿಕೊಳ್ಳಬೇಕು ಅಂತ ಮತ್ತೊಮ್ಮೆ ಅದೇ ಸತಿದೇವಿ ಪರ್ವತರಾಜನ ಮಗಳಾಗಿ ಹುಟ್ಟಿ ತಪಸ್ಸು ಮಾಡ್ತಾಳೆ. ಒಂದು ದಿನ ನಾರದರು ಸಂಚಾರ ಮಾಡ್ತಾ ಹಿಮಾಲಯ ಪರ್ವತರಾಜನ ಮನೆಗೆ ಬಂದು ಅವರ ಯೋಗಕ್ಷೇಮವನ್ನು ಕೇಳಿ ಅವರ ದುಃಖವನ್ನು ಪರಿಹಾರ ಮಾಡಿ, ನಿನಗೆ ಯೋಗ್ಯನಾದ ವ್ಯಕ್ತಿ ಅಳೆಯನಾಗಿ ಬರ್ತಾರೆ, ಯಾಕೆ ಚಿಂತೆ ಮಾಡ್ತಿದ್ದಿ? ಹಿಮಾಲಯ ಪರ್ವತ ನೀನು. ಪ್ರಪಂಚದೊಳಗೆ ಅತ್ಯಂತ ಗಟ್ಟಿ ಅಂದ್ರೆ ಪರ್ವತಗಳು. ಯಾರ ಬಂದು ನಡಗೋದಿಲ್ಲ. ಮಳೆ ಬರಲಿ, ಬಿಸಿಲು ಬರಲಿ, ಚಳಿಯಾಗಲಿ ಏಕಪ್ರಕಾರವಾಗಿ ನಿಲ್ಲೋದೇ ಪರ್ವತಗಳು. ಅಂತಹ ಹಿಮಾಲಯ ಪರ್ವತ ನೀನು, ಯಾಕೆ ನಿನ್ನ ಕಣ್ಣಲ್ಲಿ ನೀರು ಅಂತ ನಾರದರು ಸಮಾಧಾನ ಮಾಡ್ತಾರೆ. ನೋಡಿ, ಪರ್ವತ ರಾಜನಾದರೂ ಅವನ ಕಣ್ಣಲ್ಲೂ ನೀರು. ಯಾಕಂದ್ರೆ ಮಗಳ ಸಲುವಾಗಿ, ಮಕ್ಕಳಿಗಾಗಿ ಎಂಥವರ ಕಣ್ಣಲ್ಲೂ ನೀರು ಬರ್ತದೆ. ವಿಶೇಷವಾಗಿ ತನ್ನ ಮಗಳ ಗತಿ ಏನು ಮುಂದೆ? ವಿವಾಹಕ್ಕಾಗಿ ಮಗಳು ಯೋಗ್ಯ ವಯಸ್ಸಿಗೆ ಬಂದಿದ್ದಾಳೆ. ಯಾವ ವರನನ್ನ ಮಗಳು ಇಚ್ಛೆ ಪಡ್ತಾಳೆ ಅವರು ಮಾಡ್ಕೋತಿಲ್ಲ. ಬೇರೆ ವರಗಳನ್ನ ತಂದು ತೋರಿಸಿದ್ರೆ ಒಪ್ಪೋತಾ ಇಲ್ಲ. ಏನ್ ಮಾಡಬೇಕು ಅಂತ ಗೊತ್ತಾಗದಿರುವಾಗ ನಾರದರು ಬಂದಿದ್ದಾರೆ. ನಾರದರು ಒಂದು ಸಮಾಧಾನ ಮಾಡಿ ಒಂದು ಮಾತು ಹೇಳ್ತಾರೆ. ನ ಸಜಾತೋ ಮಹಾದೇವೋ ಭೂತ ಭವ್ಯ ಭಗೋದ್ಭವ ಶರಣ್ಯ ಶಾಶ್ವತ ಶಾಸ್ತ ಶಂಕರ ಪರಮೇಶ್ವರ. ನೋಡಪ್ಪ, ಹಿಮಾಲಯ ಪರ್ವತರಾಜ, ನಿನ್ನ ಮಗಳ ಮದುವೆ ಸ್ವಲ್ಪ ತಡವಾದೀತು. ಆದರೆ ಯೋಗ್ಯನಾದ ಗಂಡ ನಿನ್ನ ಮಗಳಿಗೆ ಸಿಗ್ತಾನೆ, ಯೋಗ್ಯನಾದ ಅಳೆಯ ನಿನಗೆ ಬರ್ತಾನೆ. ಯಾಕಂದ್ರೆ ನಿನ್ನ ಅಳೆಯ ಸಾಮಾನ್ಯ ವ್ಯಕ್ತಿ ಅಲ್ಲ. ಪ್ರಪಂಚದೊಳಗೆ ಯಾವುದೇ ಒಂದು ದಾನ ಮಾಡಬೇಕು, ಒಂದು ತಂಬಿಗೆ ಥಾಲಿ, ಪಂಚಪಾತ್ರೆ, ಧೋತ್ರ, ಒಂದು ಪುಸ್ತಕ ದಾನ ಮಾಡಬೇಕಾದರೂ ನಾನು ದಾನ ಕೊಟ್ಟ ವಸ್ತುವನ್ನ ಆ ವ್ಯಕ್ತಿ ಹೇಗೆ ಬಳಸ್ತಾನೆ ಅಂತ ಗೊತ್ತಿರಬೇಕು. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಹೇಳ್ತಾರೆ, ಯಾವಾಗಲೂ ದಾನವನ್ನ ಸತ್ಪಾತ್ರರಿಗೆ ಮೂರು ನೋಡಬೇಕಾದ ದಾನ ಕೊಡಬೇಕಾದ. ದೇಶೇ ಕಾಲೇ ಚ ಪಾತ್ರೇ ಚ ತತ್ತಾಂ ಸಾತ್ವಿಕಂ ಸ್ಮೃತಂ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲಿ ಕೂತ್ಕೊಂಡು ದಾನ ಕೊಡ್ತಿದ್ದೇನೆ ಅದು ದೇಶ, ಯಾವ ಕಾಲದಲ್ಲಿ ಕೊಡ್ತಿದ್ದೇನೆ ಅದು ಕಾಲ, ಯಾರಿಗೆ ಕೊಡ್ತಿದ್ದೇನೆ ಅದು ಪಾತ್ರ. ಯಾಕೆಂದ್ರೆ ನಾನು ದಾನ ಕೊಟ್ಟ ವಸ್ತುವನ್ನು ಅಪಾತ್ರರಿಗೆ, ಅಯೋಗ್ಯರಿಗೆ ದಾನ ಮಾಡಿದರೆ, ನಾನು ಕೊಟ್ಟ ಪದಾರ್ಥವನ್ನು ಅಯೋಗ್ಯ ಕೆಲಸಕ್ಕೆ ಬಳಸಿದರೆ ದಾನ ತಗೊಂಡವರು ದಾನ ಕೊಟ್ಟವರು ಇಬ್ಬರು ನರಕಕ್ಕೆ ಹೋಗ್ತಾರೆ. ಎಷ್ಟು ಕಥೆಗಳನ್ನು ಮಹಾಭಾರತದಲ್ಲಿ, ಹರಿವಂಶದಲ್ಲಿ ಕೇಳುತ್ತೇವೆ. ಅಯೋಗ್ಯರಿಗೆ ದಾನ ಕೊಡತಕ್ಕದ್ದಲ್ಲ, ಎಲ್ಲಾ ದಾನ ಅಲ್ಲ. ಮತ್ತೆ ಶಾಲಿಗ್ರಾಮ ಆಗಿರಲಿ, ಪುಸ್ತಕ ಇರಲಿ, ಅಥವಾ ಯಾವುದೋ ದೇವರ ಕಟ್ಟಿಗೆ, ಇದನ್ನ ಯೋಗ್ಯರಿಗೆ. ಆದ್ರೆ ಅನ್ನದಾನ ಮಾತ್ರ ಅನ್ನಸ್ಯ ಕ್ಷುಣಿತಂ ಪಾತ್ರ ಅಂತಾರೆ ಭೀಷ್ಮಾಚಾರ್ಯರು. ಅನ್ನದಾನಕ್ಕೆ ಯೋಗ್ಯ ಅಯೋಗ್ಯ ಅಂತ ನೋಡೋದಿಲ್ಲ. ಹಸಿವೆ ಆದವನು ಹಸದವನು ಅನ್ನಕ್ಕೆ ಪಾತ್ರ. ಅನ್ನದಾನ ಒಂದು ಬಿಟ್ಟರೆ ಇನ್ಯಾವ ದಾನ ಕೊಡಬೇಕಾದರೂ ಯೋಗ್ಯರಾದವರಿಗೆ ಕೊಡಬೇಕು. ಅದರಲ್ಲಿಯೂ ತಮಿಯ ತಾಲಿ ಪಂಚಪಾತ್ರೆ ದಾನಕ್ಕಿಂತಲೂ ದೊಡ್ಡ ದಾನ ಅಂದ್ರೆ ಕನ್ಯಾದಾನ. 2 ಮನೆಗಳನ್ನು ಉದ್ಧಾರ ಮಾಡ್ತಾಳೆ. ಒಂದು ತಂದೆಯ ಮನೆ, ಇನ್ನೊಂದು ಮಾವನ ಮನೆ. 2 ಮನೆಯನ್ನು ಉದ್ಧಾರ ಮಾಡುವ ಕನ್ಯಾದಾನ. ನೀನು ಕೊಡ್ತಾ ಇರೋದು ನಿನ್ನ ಅಳೆಯನಾಗಿ ಬರುವ ವ್ಯಕ್ತಿ ಎಂಥವನು ಗೊತ್ತಾ? ಸರ್ವೇ ದೇವಾಯತ್ ಪದಮಾಮನಂತಿ ವೇದೈಶ್ಚ ಸರ್ವೈರಪಿ ಯೋ ನ ಲಭ್ಯಃ ಬ್ರಹ್ಮಾದಿ ವಿಶ್ವಂ ನನು ಯಸ್ಯ ಶೈಲ ಬಾಲಸ್ಯ ವಾ ಕ್ರೀಡನಕಂ ವದಂತಿ. ಇಡೀ ಜಗತ್ತಿನೊಳಗೆ ಯಾವ ವ್ಯಕ್ತಿಯ ಹೆಸರು ಹೇಳಿದರೆ ಮಂಗಲವಾಗುತ್ತೋ ಅಂತಹ ಮಂಗಲ ಅಂತ ಕರೆಸಿಕೊಳ್ಳುವ, ಶಿವ ಅಂತ ಹೆಸರುಕೊಳ್ಳುವ ವ್ಯಕ್ತಿ ಅವರೇ ನಿನಗೆ ಅಳೆಯನಾಗಿ ಬರ್ತಾರೆ. ಪ್ರಾಯ ನೋಡಿ,
ಪ್ರಪಂಚದಲ್ಲಿ ಬಹಳ ಬೇಸರ ಬಂತು ಅಂದ್ರೆ ಗಾರ್ಡನ್ಗೆ ಹೋಗಿ ಬರ್ತೇವೆ, ಒಂದು ರೌಂಡ್ ಹಾಕಿ ಬರ್ತೇವೆ. ಬಹಳ ಬೇಸರ ಆದ್ರೆ ಎಲ್ಲೋ ಹೊರ ಓಡಾಡಿ ಬರ್ತೇವೆ. ಬಹಳ ಬೇಸರ ಆಗಿದೆ, ಹೋಗಿ ಬರೋಣ. ಹೆಂಡತಿ ಗಂಡನಂತೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ, 2 ವರ್ಷ ಆಯ್ತು. ಯಾವ ಊರಿಗೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಇವತ್ತಿನವರೆಗೆ ಹೋಗದೇ ಇರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ರೆ. ಆಯ್ತು, ಬೇಗ ರೆಡಿಯಾಗಿ ಹೋಗೋಣ ಅಂತ ಹೆಂಡತಿ ಹೇಳಿದ ಗಂಡ. ಅವಳಿಗೆ ಆನಂದ ಆಯ್ತು, ಅಂತೂ ಗಂಡ ಒಪ್ಕೊಂಡಿದ್ದಾಳೆ. ಸರಿ, ಇವಾಗ ಬೇಗ ಬೇಗ ಮುಖ ತಗೊಂಡು ಸೀರೆ ಉಟ್ಕೊಂಡು, ಹೌದು ಎಲ್ಲಿ ಹೋಗ್ತಿದ್ದೀವಿ ಹೇಳೇ ಇಲ್ಲಲ್ಲ, ನೀನೇ ಹೇಳ್ತಿಲ್ಲ, ಎಲ್ಲೂ ಹೋಗುದಿರುವ ಜಾಗಕ್ಕೆ ಸ್ಮಶಾನಕ್ಕೆ ಹೋಗ್ಬರೋಣ. ಹೋಗೇ ಇಲ್ಲ, ಬಹಳ ದಿನ ಆಯ್ತು, ಒಂದ್ ರೌಂಡ್ ಹೊಡ್ಕೊಂಡು ಬರೋಣ ಅಲ್ವಾ. ಪ್ರಾಯ ನೋಡಿ, ಪ್ರಪಂಚದೊಳಗೆ ಬಹಳ ಬೇಸರ ಆಗಿದೆ ಅಂತ ಸ್ಮಶಾನಕ್ಕೆ ಹೋಗ್ಬರೋಣ ಅಂತ ಯಾರು ಹೋಗಲ್ಲ ರೀ. ಒಂದು ಬಾರಿ ಹೋಗಿ ಬಂದ್ರೆ ಮೈಲಿಗೆ ಆಗುತ್ತೆ, ಜನಿವಾರ ಮುಚ್ಚಬೇಕಾದ್ರೆ ಈ ವ್ಯಕ್ತಿ ಅಲ್ಲೇ ಇರ್ತಾರೆ. ಸ್ಮಶಾನದಲ್ಲಿ ವಾಸ ಮಾಡಿದರು, ರುಂಡದ ಮಾಲೆ ಹಾಕಿಕೊಂಡ್ರು ಕೂಡ ರುದ್ರದೇವರಿಗೆ ಮೈಲಿಗೆ ಇಲ್ಲ. ಸಾಮಾನ್ಯವಾಗಿ ಊರಲ್ಲಿ ಒಂದು ಸ್ಮಶಾನ ಇರುತ್ತೆ, ಒಂದು ಊರೊಳಗೆ 1-2 ಸ್ಮಶಾನ. ಆದರೆ ಸಮಗ್ರವಾದ ಕಾಶಿ ಪಟ್ಟಣ ವಾರಾಣಸಿ ಕ್ಷೇತ್ರನೇ ಸ್ಮಶಾನ. ಅಲ್ಲಿ ಹೋದ್ರೆ ನೀವು ಮಹಾ ಸ್ಮಶಾನ ಎಂದು ಸಂಕಲ್ಪ ಮಾಡಬೇಕು. ಇವತ್ತಿಗೂ ಮಧ್ಯರಾತ್ರಿ 12 ಗಂಟೆಗೆ ಯಾವ ಹೆಣ ಸುಡುತ್ತದೆ ಮಣಿಕರ್ಣಿಕಾ ಘಾಟದಲ್ಲಿ, ಅದರ ಬೂದಿಯನ್ನು ರುದ್ರದೇವರಿಗೆ ವಿಶ್ವನಾಥನಿಗೆ ಹಚ್ಚುತ್ತಾರೆ. ಆದರೆ ಮೈಲಿಗೆ ಎಲ್ಲ ಶಿವ ಶಿವೋಭೂ. ಯಾವ ರುದ್ರದೇವರ ನಾಮಸ್ಮರಣೆ ಮಾಡಿದವರಿಗೆ ಮೈಲಿಗೆ ಹೋಗುತ್ತೆ. ಇನ್ನೊಬ್ಬರ ಮೈಲಿಗಿತನವನ್ನು ಕಳೆಯುವ, ಇನ್ನೊಬ್ಬರಿಗೆ ಪಾವಿತ್ರ್ಯವನ್ನು ಕೊಡುವಂತಹ ವ್ಯಕ್ತಿಗಳು ಮನೋನಿಯಾಮಕ ರುದ್ರದೇವರು. ಅಂತಹ ರುದ್ರದೇವರು ನಿನಗೆ ಅಳೆಯನಾಗಿ ಬರೋರಿದ್ದಾರೆ. ಸಚಾ ಮಂಗಲ್ಯಶೀಲೋಪಿ ಮಂಗಲಾಯ ತನೋಹರಃ ನಿರ್ಧನಃ ಸರ್ವದಶ್ಚಾಸೌ ವೇದಸ್ವಂ ಸ್ವಯಮೇನಸಃ. ದೇವತೆಗಳಲ್ಲಿ ನೋಡಿ, ಬ್ರಹ್ಮ, ವಾಯು, ಇಂದ್ರ, ಈ ಎಲ್ಲ ದೇವತೆಗಳು ನಮಗೆ ಪ್ರತ್ಯಕ್ಷರಾಗಿ ಅನುಗ್ರಹ ಮಾಡಬೇಕಾದ್ರೆ ತುಂಬಾ ಹೊತ್ತು ಪೂಜೆ ಮಾಡಬೇಕು. ವರ್ಷ, 2 ವರ್ಷ, 3 ವರ್ಷ, ಅದು ಕಠಿಣವಾಗಿ ಘೋರವಾಗಿ ಮಡಿಯಿಂದ ಬೇರೆ ದೇವತೆಗಳನ್ನು ಒಲಿಸಿಕೊಳ್ಳುವುದಕ್ಕೆ ತುಂಬಾ ಕಷ್ಟಪಡಬೇಕು. ಆದರೆ ಅತಿ ಶೀಘ್ರದಲ್ಲಿ ಪ್ರತ್ಯಕ್ಷವಾಗಿ ಒಲಿದು ಅನುಗ್ರಹ ಮಾಡೋರು ಅಂದ್ರೆ ಇವರೊಬ್ಬರೇ. ಬರೀ ಒಬ್ಬರೇ ಅಲ್ಲ, ರುದ್ರದೇವರ ಫ್ಯಾಮಿಲಿ ಯಾರನ್ನೇ ತಗೊಳ್ಳಿ, ರುದ್ರದೇವರು, ಹೆಂಡತಿ ಪಾರ್ವತಿ, ಮಗ ಗಣಪತಿ, ಸ್ಕಂದ, ಕೇವಲ ಕಲಿಕೆ ಕೊಟ್ರೆ, ಬಿಲ್ವ ಪತ್ರ ಕೊಟ್ರೆ ಸಾಕು, ಅನುಗ್ರಹ ಮಾಡುತ್ತಾರೆ. ಹಾಗಾಗಿ ದೇವತೆಗಳಿಗೆ ಗುರುಗಳು, ಮನೋನಿಯಾಮಕರು, ಎಲ್ಲರ ಮನಸ್ಸನ್ನ ಕಂಟ್ರೋಲ್ ಮಾಡುವ, ಎಲ್ಲರ ಮನಸ್ಸು ಒಳ್ಳೆಯ ಕಾರ್ಯದಲ್ಲಿ ತೊಡಗಿಸುವಂತೆ ಅವರ ಮನಸ್ಸನ್ನೇ ನಿಯಮನ ಮಾಡುವ ಮನೋನಿಯಾಮಕರು ನಿನಗೆ ಹಳೆಯನಾಗಿ ಬರ್ತಾರೆ. ನೀನು ಸರ್ವತಾ ದುಃಖ ಪಡಬೇಡ ಅಂತ ನಾರದರು ಹಿಮಾಲಯ ಪರ್ವತರಾಜನ ಮನೆಗೆ ಬಂದು ಹೇಳ್ತಾರೆ. ಯಾಕೆಂದ್ರೆ ಪರ್ವತರಾಜ ಮಗಳ ವಿಷಯದಲ್ಲಿ ಪಾಪ ದುಃಖಿತನಾಗಿದ್ದ. ತಪಸ್ಸು ಮಾಡಿ 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 ಪಾರ್ವತಿ ಸೊರಗಿ ಬಿಟ್ಟಿದ್ದಾಳೆ. ಬೇರೆ ಗಂಡನನ್ನ ಒಪ್ಕೊಳ್ತಾ ಇಲ್ಲ. ಈ ಗಂಡ ಮದುವೆಗೆ ಬೇಡ ಅಂತಿದ್ದಾರೆ ರುದ್ರದೇವರು. ಏನಾಗುತ್ತೆ ಮಗಳ ಪರಿಸ್ಥಿತಿ ಅಂತ ದುಃಖದಲ್ಲಿದ್ದ. ಆಗ ನಾರದರು ಬಂದು ಸಮಾಧಾನವನ್ನ ಮಾಡಿ ಒಂದು ಮಾತು ಹೇಳ್ತಾರೆ. ಸಚದೇವೋ ಚಲಸ್ತಾಡೋ ಮಹಾದೇವೋ ಜರೋದರ ಜರೋಹರ ಭವಿಷ್ಯತಿ ಪದಿಸೋಸೌ ಅಸ್ತಿ ಅರ್ಥಂ ಅನುಶೋಚಸಿ. ಕಿಮರ್ಥಂ ಅನುಶೋಚ, ಯಾಕೆ ದುಃಖ ಪಡ್ತಿ? ನಿನ್ನ ಮಗಳ ಕಲ್ಯಾಣ, ಸಾಮಾನ್ಯವಾಗಿ ಕನ್ಯಾದಾನ ಮಾಡಿಕೊಟ್ರೆ ಆ ಮಗಳಿಗೆ ಅವನು ಗಂಡ ಆಗ್ತಾನೆ, ಕನ್ಯಾದಾನ ಮಾಡಿದ್ದಕ್ಕೆ ಫಲ ಬರುತ್ತೆ. ಇಲ್ಲಿ ಹಾಗಲ್ಲ, ನಿನ್ನ ಮಗಳ ಕಲ್ಯಾಣವೂ ಆಗುತ್ತೆ, ದಾನ ಮಾಡಿದ್ದಕ್ಕೆ ನಿನ್ನ ಕಲ್ಯಾಣವೂ ಆಗುತ್ತೆ. ಯಾಕಂದ್ರೆ ನೀನು ಕನ್ಯಾದಾನ ಮಾಡ್ತಾ ಇರೋದು ತಾರತಮ್ಯದಲ್ಲಿ 5ನೇ ಕಕ್ಷಾದಲ್ಲಿ ಗರುಡ ಶೇಷ ರುದ್ರರು ಬಹಳ ದೊಡ್ಡ ಸ್ಥಾನದಲ್ಲಿ. ಆದ್ದರಿಂದ ಚಿಂತೆ ಮಾಡಬೇಡ ಅಂತ ಹೇಳಿ ಇಷ್ಟು ಮಾತುಗಳನ್ನ ನಾರದರು ಬಂದು ಅವರಿಗೆ ಸಮಾಧಾನ ಮಾಡಿ, ನಾರದರಂತ ನಾವಿನ್ನು ಹೊರಡುತ್ತೇವೆ ಎಂದರು. ಇಂದ್ರದೇವರು ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ನಾರದರು ಬಂದು ಸಮಾಧಾನ ಮಾಡಿ ರಾಜನ ಜೊತೆಗೆ, ಪರ್ವತರಾಜನ ಜೊತೆಗೆ ಮಾತಾಡ್ತಾರೆ, ಮೇನಾದೇವಿ ಜೊತೆಗೆ ಮಾತಾಡಿದರು, ಮಗಳಾದ ಗಿರಿಜಾ ಪಾರ್ವತಿ ದೇವಿ ಜೊತೆಗೆ ಮಾತಾಡಿ ಒಂದು ಮುಖ್ಯವಾದ ಕೆಲಸ ಇದೆ, ನಾನು ಹೊರಡುತ್ತೇನೆ ಎಂದು ನಾರದರು. ಇನ್ನೇನು ನಾರದರು ಮನೆಯಿಂದ ಹೊರಟಿದ್ದಾರೆ, ಮತ್ತೊಮ್ಮೆ ನಮಸ್ಕಾರ ಮಾಡ್ತಾರೆ. ಪರ್ವತರಾಜ ಅಂತಾರೆ, ನನ್ನ ಇನ್ನೊಂದು ಪ್ರಶ್ನೆ ಇದೆ ಅಂತ. ಅಲ್ಲ, ರುದ್ರದೇವರು ಹಳೆಯಾಗಿ ಬರ್ತಾರೆ, ನನ್ನ ಮಗಳ ವಿವಾಹ ಮಾಡಿಕೊಳ್ತಾರೆ ಅಂತ ನೀವು ಇಷ್ಟು ಭರವಸೆಯಾಗಿ ಹೇಳ್ತಿದ್ದೀರಲ್ಲ, ಇದು ಹೆಂಗೆ ಅಂತ ಕೇಳಲ್ಲ. ಯಾಕೆಂದ್ರೆ ರುದ್ರದೇವರು ಈಗಿರುವ ಪರಿಸ್ಥಿತಿ ನೋಡಿದರೆ ಯಾವ ಕಾರಣಕ್ಕೂ ಅವರು ವಿವಾಹಕ್ಕೆ ಒಪ್ಪಿಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅಷ್ಟು ವೈರಾಗ್ಯ ಬಂದುಬಿಟ್ಟಿದೆ ಅವರಿಗೆ.
ಮದುವೆ ಅಂತ ಯಾರಾದ್ರೂ ಮಾತಾಡ್ಲಿಕ್ಕೆ ಹೋದ್ರೆ ಕೋಪ ಮಾಡ್ಕೊಂಡಿದ್ದವರು. ಮದುವೆ ಹೆಸರು ತೆಗೆದರೇನೆ ಕಣ್ಣು ಕೆಂಪು ಮಾಡಿ ಕೋಪ ಮಾಡ್ಕೊಳ್ತಾರೆ. ಅಂತಹ ರುದ್ರದೇವರನ್ನ ಹೇಗೆ ನೀವು ಒಪ್ಪಿಸ್ತೀರಿ? ಹೇಗೆ ನನ್ನ ಮಗಳ ಮದುವೆ ಆಗತ್ತೆ ಅಂತ ಕೇಳಿದಾಗ ನಾರದರಂತಾರೆ, ಆ ಚಿಂತೆ ನಿನಗೆ ಯಾಕೆ? ರುದ್ರದೇವರನ್ನ ಮದುವೆಗೆ ಒಪ್ಪಿಸೋ ಜವಾಬ್ದಾರಿ ನಂದು. ಅದಕ್ಕೊಂದು ಉಪಾಯ ನಾನು ಮಾಡಿದ್ದೇನೆ, ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಹೇಳಿ ಹೊರಡುತ್ತಾರೆ. ಎಲ್ಲಿಗೆ ಬಂದರು? ಮತ್ತೆ ಮೇರು ಪರ್ವತಕ್ಕೆ ಬಂದರು ನಾರದರು. ಮೇರು ಪರ್ವತದಲ್ಲಿ ಇಂದ್ರದೇವರು ಬರ್ತಾರೆ. ಇಂದ್ರದೇವರಿಗೂ ನಾರದರಿಗೂ ಮತ್ತೆ ಮಾತುಕತೆ ಶುರುವಾಯಿತು. ಇಂದ್ರದೇವರಂತಾರಲ್ಲ, ಸ್ವಾಮಿ ಅವನಿಗೇನು ಮಾತು ಕೊಟ್ಟು ಬಂದ್ರೆ ರುದ್ರದೇವರನ್ನ ಮದುವೆಗೆ ಒಪ್ಪಿಸ್ತೇನೆ, ಗಿರಿಜಾದೇವಿಯ ಕಲ್ಯಾಣವನ್ನ ರುದ್ರದೇವರು ಮಾಡ್ತೇನೆ ಅಂತ ಏನು ಉಪಾಯ ಮಾಡಿದ್ದೀರಿ ಅಂತ ಕೇಳ್ತಾರೆ ಇಂದ್ರದೇವರು. ಈ ಡೈರೆಕ್ಟ್ ಆಗಿ ಮನೆ ಹೋಗಿ ಹೇಳ್ಬಿಡ್ತೀರಾ ನಾರದರಿಗೆ ರುದ್ರದೇವರನ್ನ ವಿವಾಹ ಮಾಡ್ಕೊಂಡ್ರಿ ಅಂತ? ಯಾವ ಉಪಾಯವನ್ನು ಮಾಡಿದ್ದೀರಿ? ಯಾವ ಉಪಾಯದಿಂದ ರುದ್ರದೇವರು ಮದುವೆಗೆ ವಿವಾಹಕ್ಕೆ ಒಪ್ಪಿಕೊಳ್ಳುವ ಮಾಡಿದ್ದೀರಿ ಅಂತ ನಾರದರಿಗೆ ಇಂದ್ರದೇವರು ಕೇಳಿದಾಗ ಇಂದ್ರದೇವರ ತರ ನನ್ನ ಹತ್ರ ಒಂದು ಉಪಾಯ ಇದೆ, ಏನ್ ಮಾಡ್ತೀರಿ ಅಂದಾಗ ಹೇಳ್ತಾರೆ, ಜನನಿ ಸರ್ವಲೋಕಸ್ಯ ಭವಾನಿ ಭೂತಭಾವಿನಿ ತದ್ಯತಾ ಶೀಘ್ರವೇ ಮಾಯಾ ಯೋಗಂ ಯಾತು ವಿನಾಕಿನ. ಸಮಗ್ರ ಜಗತ್ತಿಗೆ ತಾಯಿಯಾದ ಎಲ್ಲ ಜೀವರಾಶಿಗಳಿಗೆ ತಾಯಿ ಸ್ಥಾನದಲ್ಲಿರುವಂತಹ ಭವಾನಿ ಪಾರ್ವತಿ ದೇವಿಗೆ ಶೀಘ್ರದಲ್ಲಿ ರುದ್ರದೇವರ ಜೊತೆಗೆ ಸಂಯೋಗ, ಅವರಿಬ್ಬರ ವಿವಾಹ ನಡಿಬೇಕು, ಅವರಿಬ್ಬರ ಮಧ್ಯದಲ್ಲಿ ಮತ್ತೆ ದಾಂಪತ್ಯ ಜೀವನ ನಡಿಬೇಕು. ಅದಕ್ಕಾಗಿ ನಾನೊಂದು ಉಪಾಯ ಮಾಡಿದ್ದೇನೆ ಅಂತ ನಾರದರು ಇಂದ್ರದೇವರೇ ಹೇಳ್ತಾರೆ. ಏನು ಉಪಾಯ ಅಂದ್ರೆ, ನಾನು ಈಗಿಂದೀಗ ಮನ್ಮಥನ ಹತ್ರ ಕಾಮನ ಹತ್ರ ಹೋಗ್ತೇನೆ. ತಾರತಮ್ಯದಲ್ಲಿ ರುದ್ರದೇವರು 5ನೇ ಕಕ್ಷಾದಲ್ಲಿ, ಕಾಮ ಇಂದ್ರದೇವರು 8ನೇ ಕಕ್ಷಾದಲ್ಲಿ, ಮನ್ಮಥ. ಸಾಮಾನ್ಯವಾಗಿ ದೊಡ್ಡವರು ಸಣ್ಣವರ ಹತ್ರ ಪ್ರಾರ್ಥನೆ ಮಾಡೋದಿರಲ್ಲ, ಆಜ್ಞೆ ಮಾಡೋದಿರಲ್ಲ. ಭೀಮಸೇನ ದೇವರು ಮಹಾಭಾರತದಲ್ಲಿ ಹೇಳ್ತಾರೆ, ಯಾವುದೇ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡುವಾಗ ಅಸ್ತ್ರಾಭಿಮಾನಿ ದೇವತೆಯನ್ನ ಪ್ರಾರ್ಥನೆ ಮಾಡ್ತಿರಲಿಲ್ಲ. ಹೋಗಪ್ಪ, ಅಲ್ಲಿನ ಶತ್ರು ಇದ್ದಾನೆ, ಕೊಂದಾಕಿವ. ಯಾವಾಗ ದೊಡ್ಡವರು ಸಣ್ಣವರಿಗೆ ಆಜ್ಞೆ, ಸಣ್ಣವರು ದೊಡ್ಡವರಿಗೆ ಯಾವುದೇ ಒಂದು ಕಾರ್ಯ ಹೇಳುವಾಗ ಇದನ್ನ ಮಾಡಿ ಅಂತ ಪ್ರಾರ್ಥನೆ. ಈಗ ನೋಡಿ, ರುದ್ರದೇವರು ನೇರವಾಗಿ ಮನ್ಮಥನ ಹತ್ರ ಕಾಮನ ಹತ್ರ ಬಂದಿದ್ದಾರೆ. ಕಾಮನಿಗೆ ಬಂದು ಹೇಳ್ತಾರೆ, ನಿನ್ನಿಂದ ಒಂದು ಕೆಲಸ ಆಗಬೇಕು ಅಂದ್ರು. ನಾರದರು ಬಂದದ್ದನ್ನು ನೋಡಿ ಕಾಮನಿಗೆ ಸಂತೋಷ. ಕಾಮ ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿದವನು, ಮನೋಜನ್ಯವನು, ಬಹಳ ದೊಡ್ಡ ದೇವತೆ. ಆ ಕಾಮನಿಗೆ ಏನ್ ಕೆಲಸ ಮಾಡಬೇಕಂದಾಗ ರುದ್ರದೇವರಂತಾರೆ, ನಿನ್ನ 5 ಬಾಣಗಳನ್ನ ನೀನು ಪ್ರಯೋಗ ಮಾಡಬೇಕು. ಪಂಚಶರಃ ಕಿಂತು ಪಂಚಶರ ಪ್ರೇರ್ಯ ಕಾರ್ಯಶೇಷೇತ್ರ ವಾಸವೇ. ಕಾಮನಿಗೆ 5 ಬಾಣಗಳಿವೆ. ಮೊದಲನೇ ಬಾಣದಿಂದ ಮೋಹವನ್ನ ಕೊಡ್ತಾನೆ, 2ನೇ ಬಾಣದಿಂದ ಆ ಪದಾರ್ಥದಲ್ಲಿ ಆಸಕ್ತಿ ಕೊಡ್ತಾನೆ, 3ನೇ ಬಾಣ ಬಿಟ್ರೆ ಅದೇ ಬೇಕು ಅಂತ ಇಚ್ಛೆ ಪಡ್ತಾನೆ, 4ನೇ ಬಾಣದಿಂದ ತಾನು ಇಷ್ಟಪಟ್ಟದ್ದು ಇನ್ನೊಬ್ಬರಿಗೆ ಸಿಗಬಾರದು ಅನ್ನುವಂತ ಅಪೇಕ್ಷೆ ಕೊಡ್ತಾನೆ, ಕೊನೇ ಬಾಣ ಬೇಕಾದ್ದು ಅಡ್ಡಿ ಬಂದರೂ ಕೂಡ ಆ ವಸ್ತು ತನಗೇ ಸಿಗೋ ಹಾಗೆ. ಇದು 5 ಬಾಣಗಳನ್ನ ಕಾಮನ ಬಾಣಗಳು ಯಾರ ಮೇಲೆ ಪ್ರಯೋಗ ಮಾಡಲಿ, ಕಾಮನ ಬಾಣಕ್ಕೆ ಒಳಗಾಗಿ ಬಿಟ್ಟ ಅಂದ್ರೆ ಅದು ಯಾವುದೇ ವಸ್ತುವಾಗಿರಲಿ ಯಾವುದೇ ವ್ಯಕ್ತಿಯಾಗಿರಲಿ ಅವನು ಇಷ್ಟಪಡಬೇಕು. ಈಗ ನೀನೊಂದು ಕೆಲಸ ಮಾಡು, ನಿನ್ನ 5 ಬಾಣಗಳನ್ನ ರುದ್ರದೇವರ ಮೇಲೆ ಪ್ರಯೋಗ ಮಾಡಬೇಕು. ನೀನು ಹಾಕುವ ಬಾಣದಿಂದ ಯಾವ ರುದ್ರದೇವರು ಪಾರ್ವತಿಯನ್ನ ವಿವಾಹಕ್ಕೆ ಬೇಡ ಅಂತ ಅಂದಿದ್ದಾರೆ ಅವರೇ ಒಪ್ಕೊಳ್ಬೇಕು, ಮದುವೆ ಮಾಡಿಕೊಳ್ಳುತ್ತೇನೆ ಅನ್ನಬೇಕು. ಪಾರ್ವತಿ ಬಿಟ್ಟು ಇನ್ಯಾರು ನನಗೆ ಹೆಂಡತಿ ಬೇಡ ಅನ್ನಬೇಕು.
ಅವರಿಬ್ಬರಲ್ಲಿ ವಿವಾಹ ನಡಿಬೇಕಾದರೆ ಈ ಕೆಲಸ ನೀನೇ ಮಾಡಬೇಕು, ಈಗಿಂದೀಗ ನೀನು ಹೊರಡಬೇಕು ಅಂತ ಕಾಮನಿಗೆ ನಾರದರು ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ತಾರತಮ್ಯದಲ್ಲಿ ಕಾಮ ದೊಡ್ಡವರು, ನಾರದರು ಸಣ್ಣವರು. ನಾರದರು ಪ್ರಾರ್ಥನೆ ಮಾಡ್ತಾರೆ. ಆದರೆ ಪುಷ್ಪತೋಯ ಫಲಾದ್ಯಾನಿ ನಿಯುಕ್ತಾನ್ ಪಾರ್ವತಿ ವ್ಯಧ, ನೀನು ರುದ್ರದೇವರ ಹತ್ರ ಹೋಗಬೇಕಾದ್ರೆ ಖಾಲಿ ಕೈಯಿಂದ ಹೋಗ್ಬೇಡ. ಯಾರ ಮನೆಗೆ ಹೋದ್ರು ಖಾಲಿ ಕೈಯಿಂದ ಹೋಗಬಾರ್ದು. ರಿಕ್ತ ಹಸ್ತೆ ನಗಂತವ್ಯ, ಬಂಧು ಮಿತ್ರರ ಮನೆಗೆ ಹೋದ್ರು ಖಾಲಿ ಕೈಯಿಂದ ಹೋಗಬಾರದಂತೆ. ನೀನು ರುದ್ರದೇವರ ಮನೆಗೆ ಬರಿಗೈಯಿಂದ ಹೋಗಬೇಡ. ಹೋಗುವಾಗ ಕೈಯಲ್ಲಿ ಹೂವು ಹಣ್ಣುಗಳೆಲ್ಲ ತಗೊಂಡು ಪೂಜೆಗೆ ಬೇಕಾಗುವ ಸಾಮಗ್ರಿಗಳೆಲ್ಲ ತೆಗೆದುಕೊಂಡು ರುದ್ರದೇವರ ಮನೆಗೆ ಹೋಗು. ಆಗ ರುದ್ರದೇವರು ನಿನ್ನನ್ನು ಸ್ವಾಗತ ಮಾಡ್ತಾರೆ. ಏನಪ್ಪಾ ಕಾಮ, ಇಲ್ಲಿವರೆಗೆ ಬಂದಿದ್ದೆ ಅಂತ ನಿನ್ನನ್ನು ಕರೀತಾರೆ. ಅವರು ಕರೆದಾಗ ಒಳಗೆ ಹೋಗು. ಆ ಎಲ್ಲ ಸಾಮಗ್ರಿಗಳ, ಪೂಜೆಗಾಗಿ ತಂದ ಸಾಮಗ್ರಿಗಳನ್ನೆಲ್ಲ ರುದ್ರದೇವರ ಮುಂದೆ ಇಟ್ಟು ಅವರು ನಿನ್ನನ್ನು ನೋಡ್ತಾ ಇರುವಾಗಲೇನೆ ನೀನು ಅವರ ಮೇಲೆ ಬಾಣಗಳನ್ನು ಹಾಕು. ಕಾಮ ಬಾಣದಿಂದ ಪೀಡಿತರಾಗಿ ನೀನು ಹೇಳದಂಗೆ ಕೇಳಬೇಕು. ಅವರು ಏನಾದರೂ ಮಾಡಿ ಒಟ್ಟಾರೆ ರುದ್ರದೇವರು ಪಾರ್ವತಿಯನ್ನ ಗಿರಿಜಾ, ಆ ಹಿಮವತ್ ಪರ್ವತರಾಜನ ಮಗಳನ್ನ ವಿವಾಹ ಮಾಡಿಕೊಳ್ಳೋ ಹಾಗೆ ನೀನು ಮಾಡಬೇಕು ಅಂತ ರುದ್ರದೇವ ನಾರದರು ಬಂದು ಕಾಮನಿಗೆ, ಮನ್ಮಥನಿಗೆ ಹೇಳಿದರೆ, ಕಾಮ ಅಂತಾರೆ, ಸ್ವಾಮಿ ನನ್ನನ್ನೇನೋ ಕಳಿಸ್ತಾ ಇದ್ದೀರಿ, ಅದು ಮೋಹ ಮಾಡುವಂತ. ಯಾರನ್ನ? ರುದ್ರದೇವರನ್ನ ಮೋಹ ಮಾಡುವಂತ ಕಳಿಸ್ತಿದ್ದೀರಿ. ಅಲೀಕಮೇತದ್ದೇವೇಂದ್ರ ಸಹಿದೇವ ಪ್ರತೇರಿಹ ನಾಣ್ಯ ಸಾಸಿ ಸುರಖ್ಯಾನಿ ತೇಜಾಂಸಿ ಮನುರಬ್ರವಿ. ಸಾಧ್ಯ ಇಲ್ಲ ಅಂತಾನೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನನ್ನ ಬಾಣಗಳನ್ನ ಹಾಕಿ ಆ ಮನುಷ್ಯನನ್ನ ಒಂದು ವಸ್ತುವಿನಲ್ಲಿ ತೊಡಗುವಂತೆ ಅಥವಾ ಯಾರನ್ನು ಇಷ್ಟಪಡುವಂತೆ ಒಬ್ಬ ಮನುಷ್ಯನ ಮನಸ್ಸಿನ ಮೇಲೆ ಬಾಣ ಹಾಕಬಹುದು ನಾನು. ಮನಸ್ಸನ್ನೇ ಕಂಟ್ರೋಲ್ ಮಾಡುವ ರುದ್ರದೇವರ ಮೇಲೆ ಹೇಗೆ ಸ್ವಾಮಿ? ಯಾಕಂದರೆ ಯಾವ ರುದ್ರದೇವರು ಈಗಾಗಲೇ ಏನು ಬೇಡ ಅಂತ ವಿರಕ್ತರಾಗಿ ಕೂತಿದ್ದಾರೆ. ಹೌದು, ನನ್ನ ಹತ್ರ ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಇಂದ್ರದೇವರಲ್ಲಿ ಇಬ್ರು ಬಂದಿದ್ರು, ಇಂದ್ರ ನಾರದರು. ಇಂದ್ರದೇವರಿಗೆ ಕೇಳ್ತಾರೆ, ನನ್ನ ಹತ್ರ ಯಾಕೆ ಬಂದ್ರಿ ನೀವು? ರುದ್ರದೇವರು ಪಾರ್ವತಿಯನ್ನ ವಿವಾಹ ಮಾಡಿಕೊಳ್ಳುವಂತೆ ನೇರವಾಗಿ ಅವರನ್ನೇ ಮಾತಾಡಿದ್ರಾಯ್ತಲ್ಲ. ಪ್ರಪಂಚದೊಳಗೆ, ಇಡೀ ಜಗತ್ತೊಳಗೆ ಕಾಮ ಇವನು ಬಹಳ ದೊಡ್ಡ ಶತ್ರು ಅಂತಾರೋ ಇಲ್ಲ? ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಪ್ರಶ್ನೆ ಕೇಳುತ್ತಾನೆ ಭಗವದ್ಗೀತೆಯಲ್ಲಿ, ನಾನು ಪಾಪ ಕರ್ಮ ಮಾಡಬಾರದು ಅಂದ್ಕೊಳ್ತೇನೆ, ಆದರೂ ನನ್ನಿಂದ ಬಲವಂತವಾಗಿ ಪಾಪ ನಡೆಯುತ್ತೆ, ಯಾರು ಮಾಡಿಸ್ತಾರೆ ಅಂತ ಕೇಳ್ತಾರೆ. ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ತಿನ್ನಬಾರದು ಅಂದ್ಕೊಂಡಿರ್ತೇನೆ, ಬಲವಂತವಾಗಿ ತಿನ್ನೋ ಹಾಗೆ. ಯಾವುದೋ ಕೆಟ್ಟ ವಸ್ತು ನೋಡಬಾರದಂತೆ ಅಂತೂ ನೋಡ್ತೇನೆ. ನಾನು ಮಾಡಬಾರದು ಅಂತ ಇಚ್ಛೆ ಪಟ್ಟರು ನಮ್ಮಿಂದ ಬಲವಂತವಾಗಿ ಯಾರೋ ಪಾಪ ಮಾಡಿಸ್ತಾರೆ. ಅವ್ರು ಯಾರು ಅಂತ ಅರ್ಜುನ ಕೇಳಿದ್ರೆ ಇಬ್ಬರ ಹೆಸರು ಹೇಳದ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧೇನ ಮಿಹ ವೈರಿಣಂ. ಇವನ ಹೆಸರು ಹೇಳ್ತಾನೆ. ಕಾಮ ಮತ್ತು ಕ್ರೋಧಗಳು ಎರಡು ಪ್ರಚಂಡ 6 ಶತ್ರುಗಳಲ್ಲಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. 6 ಶತ್ರುಗಳಲ್ಲಿ ಮೊದಲನೆಯವನೇ ಕಾಮ. ನನ್ನನ್ನ ಜನ ಎಲ್ಲ ದೂರಿಡ್ತಾರೆ. ಕಾಮದ ಬಾಧೆ ಬೇಡ, ಕಾಮದ ವಾಸನೆ ಬೇಡ, ಕಾಮದ ಅಪೇಕ್ಷೆ ಬೇಡ. ಯಾವ ಜನ ನನ್ನನ್ನ ಬೇಡ ಅಂತಾರೆ? ವೇದಾಂತೇಷು ಚುಮಾಂ ವಿಪ್ರಾಹ ಕರಹಯಂತಿ ಪುನಃ ಪುನಃ. ಶಾಸ್ತ್ರ ಓದವರು ಇಂಥ ಜ್ಞಾನಿಗಳೆಲ್ಲ ಕಾಮ ಬೇಡ, ಕಾಮ ಬೇಡ ಅಂತಾರೆ. ನೀವೇನು ನನ್ನ ಹತ್ರ ಬಂದಿದ್ದೀರಲ್ಲ, ನನ್ನನ್ನು ಎಷ್ಟು ದೂರ ಮಾಡಿದ್ದಾರೆ ಗೊತ್ತಾ? ಮಹಾಶನೋ ಮಹಾಪಾಪ್ಮ. ಎಷ್ಟು ತಿಂದ್ರು ನೋಡಿ. ಬೇಕಾದ್ರೆ ಪ್ರಪಂಚದೊಳಗೆ ಒಬ್ಬ ವ್ಯಕ್ತಿ ಎಷ್ಟೇ ಪದಾರ್ಥಗಳನ್ನು ಕಣ್ಣಿನಿಂದ ನೋಡ್ಲಿ, ಪ್ರಾಯ 50 ದಾಟದವರೇ ಇದ್ದೆ ಅಲ್ವಾ? 50 ವರ್ಷದಿಂದ ನಿಮ್ಮ ಕಣ್ಣುಗಳು ನೂರಾರು ಸಾವಿರಾರು ಲಕ್ಷ ಲಕ್ಷ ವಸ್ತು ನೋಡಿದೆ, ಗಿಡ ಮರ ಗಟ್ಟಿ. ಈಗಲೂ ಸಾಕು ಅಂತ ಕಣ್ಣಿಗೆ ಅನಿಸಿದೆಯಾ? ಇನ್ನು ಮೇಲೆ ನೋಡೋದು ಬೇಡ ಅಂತ ಕಣ್ಣಂದಿದೆಯಾ? ಇನ್ನು ಮೇಲೆ ಏನು ಹಾಡಿ ಕೇಳೋದು ಬೇಡ ಅಂತ ಕಿವಿ ಅಂದಿದೆಯಾ? ಯಾವ ಇಂದ್ರಿಯಕ್ಕೆ ತೃಪ್ತಿ ಆಗಿದೆ ಹೇಳಿ? ನಾಲಿಗೆಗೆ ತೃಪ್ತಿ ಆಗಿದೆಯಾ? ಇವತ್ತಾದರೂ ಏನು ಅಡಿಗೆ ಮಾಡಿದ್ರು, ಏನು ಚೆನ್ನಾಗಿತ್ತು, ಪಾಯಸ ಚೆನ್ನಾಗಿತ್ತು, ಮಾನುಷ ಚೆನ್ನಾಗಿ, ಯಾವ ಇಂದ್ರಿಯ ತೃಪ್ತಿ ಆಗಿದೆ ಹೇಳಿ? 80 90 ಆಯುಷ್ಯದ ಕೊನೆ ಉಸಿರಿ ಬರೋವರೆಗೂ ಸಾಕು ಅಂತ ಕಣ್ಣು ಅನ್ನೋದಿಲ್ಲ, ಇಷ್ಟ ಹರಟೆ ಹೊಡೆದಿಲ್ಲ ಸಾಕು ಅಂತ ನಾಲಿಗೆ ಅನ್ನೋದಿಲ್ಲ. ಇಂದ್ರಿಯಗಳಿಗೆ ತೃಪ್ತಿನೇ ಇಲ್ಲ. ಯಾಕಂದ್ರೆ ಕಾಮದ ವಾಸನೆ ಮುಗಿಯೋದೇ ಇಲ್ಲ. ಇನ್ನೂ
ಇನ್ನೂ ಬೇಕು ಇನ್ನೂ ಬೇಕು ಅಂತ. ಆದ್ದರಿಂದಲೇ ನನ್ನನ್ನು ಜನ ಎಲ್ಲ ದೂರಿಟ್ಟಿದ್ದಾರೆ. ಆವೃತಂ ಜ್ಞಾನಮೇತೇನ ಜ್ಞಾನಿನಾಂ ನಿತ್ಯವೈರಿಣ ತಸ್ಮಾದಯಂ ಸದಾ ತ್ಯಾಜ್ಯಃ ಕಾಮೋ ಹಿರಿವ ಸತ್ತಮೈಃ. ಪ್ರಪಂಚದೊಳಗೆ ಒಬ್ಬ ವ್ಯಕ್ತಿ ಏನೇ ಇಚ್ಛೆ ಪಡಬೇಕು ಅಂದ್ರು ನಾನು ಅವರ ಮೇಲೆ ಆಕ್ರಮಣ ಮಾಡಿದರೆ ಸಾಕು. ಆದ್ರೆ ವಿಚಿತ್ರ ನೋಡಿ, ಒಂದು ಬಾರಿ ಅದು ಬೇಕು ಅಂತ ಅನಿಸಿದರೆ ಏನು ಹಠ ಮಾಡಿದ್ರು ಬಿಡಲ್ಲ ನಾನು. ಇದು ಬೇಕು ಒಲಿಸಬೇಕು ಕಾಮನಿಂದ, ಇದು ಬೇಡ ಅಂತ ದೂರ ಸರಿಸಬೇಕು ಅದೇ ಕಾಮನಿಂದ. ಬೇಕು ಬೇಡ, ಸುಖ ದುಃಖ, ಮಾನ ಅವಮಾನ, ಸಿಟ್ಟು ದ್ವೇಷ, ಯಾರಾದರೂ ಬೈದ್ರೆ ದುಃಖ ಆಗುತ್ತೆ, ಯಾರಾದರೂ ಹೊಗಳಿದ್ರೆ ಆನಂದ ಆಗುತ್ತೆ. ಇದಕ್ಕೆಲ್ಲದಕ್ಕೂ ಪ್ರಧಾನವಾದದ್ದೇನು? ಕಾಮದ ಬಾಧೆ, ಕಾಮದ ಬಾಣಗಳು. ಅಂದ ಮೇಲೆ ನನ್ನನ್ನ ಜನ ಎಲ್ಲ ಎತ್ತಿ ದೂರಿಟ್ಟು ಬಿಟ್ಟಿದ್ದಾರೆ. ಬೇಡಪ್ಪ ಇವನು ಒಳ್ಳೆಯವನಲ್ಲ, ಯಾವಾಗಲೂ ನಮ್ಮನ್ನು ದೂರ ಮಾಡ್ತಾನೆ ಅಂತ ನನ್ನನ್ನು ಜನ ಎಲ್ಲ ದೂರಿಟ್ಟಾಗ ನೀವು ನನ್ನ ಹತ್ರ ಯಾಕೆ ಬಂದ್ರಿ? ಮೊದಲನೇದ್ದು, ರುದ್ರದೇವರನ್ನ ನಾನು ಬಾಣಗಳಿಂದ ಏನು ಮಾಡಲಾರೆ ಅಂತಾನೆ ಕಾಮ. ಯಾರಿಗೊತ್ತು, ಅವರನ್ನ ಏನೋ ಮಾಡ್ಲಿಕ್ಕೆ ಹೋಗಿ ನನಗೇನಾದ್ರೂ ಆದರೆ ಅದೇ ಮಹಾಕೋಪಿಷ್ಠರವರು ಕ್ರೋಧದಿಂದ ನನ್ನನ್ನು ಏನಾದರೂ ಮಾಡ್ತಾರೆ ಬೇಡ ಅಂದಾಗ ಇಂದ್ರದೇವರಂತಾರೆ ಸರ್ವತಃ ಹಾಗೇನಾಗಲ್ಲ. ಮೈವ ಏವಂ ಶೀಲಸ್ಯ ಮೇ ಕಸ್ಮಾತ್ ಪ್ರದುಷ್ಯತಿ ಮಹೇಶ್ವರ. ಯಾರನ್ನ ಜನ ಎಲ್ಲ ಬೇಡ ಅಂತ ದೂರಿಟ್ಟಿದ್ದಾರೆ, ಯಾವ ಕಾಮನನ್ನ ಕಂಡ್ರೆ ಸಾಕು ಜನ ಬೇಡ ಅಂತಾರೆ, ಶತ್ರು ಅಂತಾರೆ. 6 ಜನ ಶತ್ರುಗಳಲ್ಲಿ ಮೊದಲನೆಯವನು ಕಾಮ. ಅವನಿಂದಲೇ ಉಳಿದವರೆಲ್ಲ ಬರ್ತಾರೆ ನೋಡಿ. ಅದು ಒಂದಿರಲಿಲ್ಲ ಅಂದ್ರೆ, ಕಾಮ ಒಂದು ಇಲ್ಲ ಅಂದ್ರೆ ಅದಕ್ಕೆ ಅಂಟುಕೊಂಡೆ ಕ್ರೋಧ, ಅದಕ್ಕೆ ಅಂಟುಕೊಂಡೆ ಮೋಹ, ಅದಕ್ಕೆ ಅಂಟುಕೊಂಡೆ ಮದ ಮತ್ಸರ, ಲೋಭ ಮೋಹ ಮದ ಮತ್ಸರಗಳು ಬರೋದಕ್ಕೆ ಕಾಮನೇ ಪ್ರಧಾನ. ಭಗವದ್ಗೀತಾ ಶ್ಲೋಕ ಹೇಳ್ತಾರೆ ನೋಡಿ, ಪೂರ್ಣ ಹೇಳಿ ಶ್ಲೋಕ ಇದು ಕೇಳಿಸ್ಕೊಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡುವಾಗ ಹೇಳ್ತಾನೆ, ಮೊಟ್ಟ ಮೊದಲು ಯಾವುದೇ ವಿಷಯದಲ್ಲಿ ಮೊದಲಿಗೆ ಮನುಷ್ಯನಿಗೆ ಇದು ಬೇಕು ಅಂತ ಆಸೆ ಬರ್ತದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಕೊನೆ ದಂಡಿ ತಿಶ್ವಿ. ಪ್ರತಿಯೊಂದಕ್ಕೂ ಕಾಮ, ಪ್ರತಿಯೊಂದಕ್ಕೂ ಕಾಮ. ನಿಮ್ಮ ಎದುರುಗಡೆ ಒಂದು 10 ಸೀರೆ ಹಾಕಿದೆ, ಯಾವುದಾದ್ರೂ ಒಂದು ಸೀರೆ ಆರಿಸ್ಕೊಳ್ರಿ ಅಂತ. 10 ಬಣ್ಣದ ಸೀರೆಗಳು ಹಾಕಿದೆ, ಆರಿಸ್ಕೊಳ್ಳೋದಕ್ಕೆ ಎಷ್ಟೊತ್ತು ಬೇಕು? ಎಷ್ಟೊತ್ತು ಬೇಕು? ಪರವಾಗಿಲ್ಲ, 10 ಸೀರೆ ಹಾಕಿದೆ, 100 ಹಾಕಿದ್ರೆ ಹೇಳಂಗಿಲ್ಲ. ಅದಕ್ಕೆ ನಾನು 10 ಸೀರೆ ಹಾಕಿದ್ದೀನಿ. 10 ಸೀರೆ ಹಾಕಿದ್ರೆ ಅದನ್ನು ಆರಿಸ್ಕೊಳ್ಳಿಕ್ಕೆ ಅರ್ಧ ಗಂಟೆ ಮಾಡ್ತೀವಿ. ಒಂದು 100 ಸೀರೆ ಹಾಕಿದ್ರೆ ಒಂದು 3 ಗಂಟೆ, ಒಂದು 400-500 ಸೀರೆ ಹಾಕಿದ್ರೆ ಮನೆಗೆ ಬರೋದೇ ಇಲ್ಲ. ವಿಚಾರ ಮಾಡಿ. ಕೊನೆಗೆ ಒಂದು 10 ಸೀರೆಯಲ್ಲಿ ಯಾವುದೋ ಒಂದು ತಗೊಂಡ್ರೆ ಇದನ್ನೇ ಯಾಕೆ ತಗೊಂಡ್ರಿ ಅಂತ ನಾನು ಕೇಳಿದರೆ ಉತ್ತರ ಏನಿದೆ ನಿಮ್ಮ ಹತ್ರ? ಇದನ್ನ ಯಾಕೆ ಬಿಟ್ಟು ಇದನ್ನ ಮನಸ್ಸಿಗೆ ಹಿಡಿಸಿತು ಅಂತ ತಾನೆ. ಕೊನೆಗೆ ಹೋಗೋದು ಎಲ್ಲಿ? ಏನೇ ಮಾಡಿ ಯಾಕ್ರಿ ಅಲ್ಲಿ ಕೂತವ್ರು ಇಲ್ಲಿ ಬಂದ್ರಲ್ಲ, ಯಾವಾಗಲೂ ನೋಡಿ ಅಲ್ಲಿ ಯಾಕೆ ಕೂತಿಲ್ಲ, ಇಲ್ಲಿ ಯಾಕೆ ಬಂದ್ರಿ, ಇದನ್ನ ಯಾಕೆ ಮಾಡಲಿಲ್ಲ, ಅದನ್ನ ಯಾಕೆ ಮಾಡಿದ್ರಿ, ಇದನ್ನ ಯಾಕೆ ತಗೊಂಡ್ರಿ, ಪ್ರತಿಯೊಂದಕ್ಕೂ ಮನಸ್ಸಿಗೆ ಹಿಡಿಸಿದೆ. ಇಲ್ಲಿ ಕೂಡಬೇಕು ಅಂತ ಮನಸ್ಸು ಬಂತು, ಕೂತೆ. ಅದನ್ನ ತಗೋಬೇಕು ಅಂತ ಅಂದು ಕೊನೆಗೆ ಮನಸ್ಸಿನ ಮಾತೆ ಕೇಳುತ್ತಾನೆ. ಹಾಗಾಗಿ ಪ್ರಪಂಚದೊಳಗೆ ನನ್ನನ್ನು ಗೆದ್ದವರು ಯಾರಿಲ್ಲ ಅಂತಾನೆ. ಎಲ್ಲರನ್ನೂ ಬಾಣ ಹಾಕಿ ತಿರುಗಿಸೋ ನಾನು. ಆದರೆ ನನಗೇಕೋ ಭಯ ಆಗ್ತಾ ಇದೆ, ನನಗೆ ದಯಮಾಡಿ ಈ ಕಾರ್ಯ ನನ್ನಿಂದ ಆಗತ್ತೋ ಇಲ್ಲೋ ಅಂತ ಕಾಮ ಇಂದ್ರದೇವರನ್ನ ನಾರದರನ್ನಂದಾಗ ಇಂದ್ರದೇವರಂತಾರೆ ಏನಾಗಲ್ಲ, ಮೈವಂಬೂ ಹಿ ಮಹಾಭಾಗ ಅನ್ನಬೇಡ ಅಂದ್ರು. ನೋಡಿದ್ರೆ ಇಬ್ರು ಒಂದೇ ಸಮಾನ ಕಕ್ಷಾದವರು ಇಂದ್ರ ಕಾಮರು. ಆದರೂ ಇಂದ್ರ ಹೇಳ್ತಾನೆ ಕಾಮನಿಗೆ ಹೇಗೆ ಅನ್ಬೇಡ, ನನ್ನಿಂದ ಆಗಲ್ಲ ಅನ್ಬೇಡ. ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ತಾನೇ ಪುರುಷಾರ್ಥ. ಯಾವಾಗಲೂ ಹೇಳ್ತೀರಲ್ಲ ಸಂಕಲ್ಪ ಮಾಡುವಾಗ, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ. ಅಲ್ಲ, ಕಾಮ ಇದು ಕೆಟ್ಟದ್ದು ಅಂತೀರಿ, ಪುರುಷಾರ್ಥ ಹೆಂಗಾಯ್ತು ಇದು? ಮಹಾಭಾರತದಲ್ಲಿ ಭೀಮಸೇನ ದೇವರು ಕಾಮನೇ ಉತ್ತಮ ಅಂತಾರೆ. ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ 4 ಪುರುಷಾರ್ಥಗಳಲ್ಲಿ ಕಾಮನೇ ಸರ್ವೋತ್ತಮ ಪುರುಷಾರ್ಥ. ಹಾಗಾದರೆ ಕಾಮ ಇದು ಶತ್ರು ಅಂತಾದರೆ ಅದನ್ನು ಒಳ್ಳೆಯ ಪುರುಷಾರ್ಥ ಭೀಮಸೇನ ದೇವರು ಅಂದದ್ದು ಸರಿನಾ? ಅವ್ರಿಗೆ ಸರಿ. ಕಾಮ ಎಲ್ಲ ಕಡೆ ಶತ್ರು ಅಲ್ಲ. ಕಾಮ ಅಂದ್ರೆ ಏನು? ಅಪೇಕ್ಷೆ, ಆಸೆ.
ಅಭಿಷೇಕ ಮಾಡಬೇಕು ಅಂತ ಕಾಮನೆ ಬಂದ್ರೆ, ತುಳಸಿ ಅರ್ಚನೆ ಮಾಡಬೇಕು ಅಂತ ಕಾಮನೆ, ಪ್ರವಚನಕ್ಕೆ ಬರಬೇಕು ಅಂತ ಕಾಮನೆ, ಇದೆಲ್ಲ ಬೇಕಲ್ಲ. ಎಲ್ಲ ಕಾಮನೆಗಳು ಕೆಟ್ಟದ್ದಲ್ಲ. ಅಯೋಗ್ಯವಾದದ್ದು, ದುಷ್ಟವಾದದ್ದು, ಹೊರಗಡೆ ಯಾರೋ ಕಾರ್ ನಿಲ್ಲಿಸಿದರೆ ಅದು ಬೇಕು, ಆ ಕಾಮನೆ ಬೇಡ. ನಿಷಿದ್ಧವಾದ ವಸ್ತುಗಳ ಕಾಮನೆ ಮಾತ್ರ ಬೇಡ, ವಿಹಿತವಾದ ಕಾಮನೆ ಬೇಕು. ಅದಿದ್ರೆ ನೀವು ಮಾಡ್ಲಿಕ್ಕೆ ಸಾಧ್ಯ ತಾನೆ. ಎಲ್ಲಿವರೆಗೆ ದೇವರ ಪೂಜೆ ಮಾಡಬೇಕು, ಪ್ರವಚನಕ್ಕೆ ಹೋಗಬೇಕು, ಪಾಠಕ್ಕೆ ಹೋಗಬೇಕು ಅಂತ ನನಗೆ ಕಾಮನೆ, ಆ ಅಪೇಕ್ಷೆ ಬರಲ್ಲ, ಅಲ್ಲಿವರೆಗೆ ಬರಲ್ಲ. ನೀವು ಮನೆಯಿಂದ ಬರ್ತೀರಾ? ಪ್ರವಚನಕ್ಕೆ ಹೋಗಬೇಕು ಅನ್ನೋ ಕಾಮನೆ ದೇವರು ಕೊಡದೇ ಇದ್ರೆ ಆ ತೋಗು ಮುಂಚಿದ ಮೇಲೆ ಅಲ್ಲೇ ಕೂತಿರ್ತೀರಿ. ಹೊಸ ಬೇರೆ ಹಾಕಿದೆ. ದೇವರು ನಿಮ್ಮ ಮನಸ್ಸಿನಲ್ಲಿದ್ದು ಹೊರಡಪ್ಪ, ಪಕ್ಕದಲ್ಲೇ ಮಠ ಇದೆ, ನಾಳೆ ನಾಳೆ 2 ದಿನದಲ್ಲಿ ಮಂಗಳ ಆಗೋದಿದೆ, ಈಗಾದ್ರೂ ಹೊರಡು. ದೇವರು ದಬ್ಬಿದ, ಮನಸ್ಸಿಗೆ ಪ್ರೇರಣೆ ಮಾಡಿದ, ರುದ್ರದೇವರಲ್ಲಿ ಕಾಮನಲ್ಲಿ ಇದ್ದು ದೇವರು ಪ್ರೇರಣೆ ಮಾಡಿದ ಅಂದ್ರೆ ಬ್ಯಾಗ್ ತಗೊಂಡು ಬರ್ತೀರಿ ಪ್ರವಚನಕ್ಕೆ. ಹಾಗಾಗಿ ಸಕಲ ವಸ್ತುಗಳಲ್ಲಿ ನಮಗೆ ಕಾಮನೆ ಬರುತ್ತೆ. ನಿಷಿದ್ಧ ಕಾಮನೆ ಬೇಡ, ವಿಹಿತ ಕಾಮನೆ ಬೇಕು. ತಿರುಪತಿಗೆ ಹೋಗಬೇಕು ಅಂತ ಕಾಮನೆ ತಪ್ಪಲ್ಲದು. ದೇವರ ದರ್ಶನಕ್ಕೆ ಶ್ರೀನಿವಾಸ ದರ್ಶನಕ್ಕೆ ಹೋಗಬೇಕು, ಆಕಾಶಗಂಗಾ ಪಾಪ ವಿನಾಶಿನಿ ತುಂಬೂರು ತೀರ್ಥದಲ್ಲಿ ಸ್ನಾನ ಮಾಡಬೇಕನ್ನೋ ಕಾಮನೆ ತಪ್ಪಲ್ಲ. ಕಾಶಿ ಯಾತ್ರೆ ತಪ್ಪಲ್ಲ, ಕಾಶಿಗೆ ಹೋಗಬೇಕು ಅನ್ನೋ ತಪ್ಪಲ್ಲ. ಕಾಶಿ ಒಳಗೆ ಯಾರೋ ಬೆಳ್ಳಿ ತಂಗಿ ಇಟ್ಕೊಂಡು ಸ್ನಾನ ಮಾಡ್ತಿದ್ದ ತಗೊಂಡು ಬರ್ಬೇಕು ಅನ್ನೋ ತಪ್ಪ. ನದಿಗೆ ಹೋಗಿರ್ತೀರಿ ಕಾಶಿಗೆ, ಯಾವ ಪಾಪ ಒಂದು ದಂಡೆಯಲ್ಲಿ ಆಚಾರ ಕೂತಿರ್ತಾರೆ, ಬೆಳ್ಳಿ ತಂಗಿ ಇಟ್ಕೊಂಡು ಕಡು ಮುಚ್ಚಿರ್ತಾರೆ. ಬೆಳ್ಳಿ ತಂಗಿನ ಇಟ್ಕೊಂಡಿರ್ತಾರೆ, ಆದ್ರೆ ಲಕ್ಷ ಬೆಳ್ಳಿ ತಂಗಿ ಮೇಲೆ ಇಟ್ಟಿರ್ತಾರೆ, ಅಷ್ಟೇ ದೇವ್ರ ಹತ್ರ ಇರಲ್ಲ. ಯಾಕಂತ ಕೇಳಿ 99% ಈ ಬೆಳ್ಳಿ ಬಂಗಾರ ವಸ್ತುಗಳನ್ನು ಮಾಡೋದೇ ಜನ ನೋಡ್ಲಿ ಅಂತ ತಾನೆ. ನಮ್ಮ ಹತ್ರ ಇದೇ ಸಾಮಗ್ರಿಗಳು ಮೊದಲು ತೋರಿಸೋದು ಇಂಥ ಸಂದರ್ಭದಲ್ಲೇನೆ. ಹಾಗಾಗಿ ಯಾವುದೇ ವಸ್ತುವಿನಲ್ಲಿ ನಿಷಿದ್ಧ ಕಾಮನೆ ಬೇಡ, ವಿಹಿತ ಕಾಮನೆ ಮಾಡಿ. ಸೋಮವಾರ ಇವತ್ತು ರುದ್ರದೇವರ ಪ್ರೀತಿಗಾಗಿ ಬೆಳಗ್ಗೆ ಹೋಮ ಆಯಿತು, ದರ್ಶನಕ್ಕೆ ಬರೋ ಕಾಮನೆ ಇರಲಿ, ರುದ್ರದೇವರ ದರ್ಶನ ಮಾಡ್ಕೊಳ್ಳಿ, ಹೋಮಕ್ಕೆ ಪ್ರಸಾದ ತಗೊಳ್ಳ್ರಿ. ಹಾಗಾಗಿ ನಿಷಿದ್ಧ ಕಾಮನೆ ಬೇಡ. ಈಗ ಸದ್ಯದಲ್ಲಿ ರುದ್ರದೇವರಿಗೆ ಬಾಣಗಳನ್ನು ಪ್ರಯೋಗ ಮಾಡಿ ಅವರ ದೃಷ್ಟಿಯೊಳಗೆ ಪಾರ್ವತಿಯನ್ನ ವಿವಾಹ ಮಾಡಿಕೊಳ್ಳೋ ಇಚ್ಛೆ ಬರೋ ಹಾಗೆ ನೀನು ಮಾಡಬೇಕು ಅಂತೆಲ್ಲ, ಇದು ಆಗುವುದು ಕಷ್ಟ ಅಂತ ಬಹಳಷ್ಟು ಹೇಳ್ಕೊಳ್ತಾನೆ ಇಂದ್ರದೇವರಂತ. ಏನೂ ಆಗಲ್ಲ, ನೀನು ಹೋಗು, ನಿನ್ನ ಮಾತಿನಂತೆ ರುದ್ರದೇವರಿಗೆ ಆ ಬಾಣಗಳನ್ನು ಪ್ರಯೋಗ ಮಾಡುವಂದಾಗ ಸರಿ ಅಂತ. ಏನಾದರೂ ಸರಿ, ಒಂದು ಪ್ರಯತ್ನ ಆದರೆ ಮಾಡೋಣ, ಏನಾಗತ್ತೋ ಆಗಲಿ ಅಂತ ಇಂದ್ರದೇವರ ಮಾತನ್ನ ಕೇಳಿ ಕೈಯೊಳಗೆ ಪೂಜಾ ಸಾಮಗ್ರಿಗಳೆಲ್ಲ ತೆಗೆದುಕೊಂಡು ಕಾಮ ಮನ್ಮಥ ಎಲ್ಲಿ ಹೊರಟ? ಕೈಲಾಸ ಪರ್ವತಕ್ಕೆ. ಕೈಲಾಸದಲ್ಲಿ ತಪಸ್ಸು ಮಾಡುವ ರುದ್ರದೇವರ ಮೇಲೆ ತನ್ನ ಬಾಣಗಳನ್ನು ಪ್ರಯೋಗ ಮಾಡಿ ಆ ಬಾಣಗಳಿಂದ ಅವರು ಗಿರಿಜಾ ಕಲ್ಯಾಣಕ್ಕೆ ಒಪ್ಪಿಕೊಳ್ಳಬೇಕು, ಹಾಗೆ ಮಾಡಬೇಕು ಅಂತ ರುದ್ರದೇವರ ಹತ್ರ ಬರ್ತಾನೆ. ತಥಾ ಪಶ್ಯತ ಶಂಭೋಸ್ವಂ ಪುಣ್ಯ ಮಾಧವ ಮಂಡಲ. ಮೊದಲು ಬಂದು ನೋಡ್ತಾನೆ ರಮ್ಯವಾದ ಕೈಲಾಸ ಮಂದಿರ. ಎಲ್ಲಿ ನೋಡಿದಲ್ಲಿ ಉತ್ತಮವಾದಂತಹ ಗಿಡಗಳು, ರಮ್ಯವಾದ ಹೂವಿನ ಹಣ್ಣಿನ ಗಿಡಗಳು, ಮಧ್ಯದಲ್ಲಿ ರುದ್ರದೇವರು ಕೂತಿದ್ದಾರೆ. ವಿಚಿತ್ರವಾದಂತಹ ವಿಶಿಷ್ಟವಾದ ಬಣ್ಣ, ಆ ರುದ್ರದೇವರ ವಿಲಕ್ಷಣ ತೇಜಸ್ಸು. ನೋಡ್ತಾನೆ ರುದ್ರದೇವರನ್ನು ನೋಡಿ ಒಂದು ರೀತಿ ಗಾಬರಿ ಆಗಿಬಿಡುತ್ತವನಿಗೆ. ಅವರ ಪಕ್ಕದಲ್ಲಿರುವಂತಹ ತ್ರಿಶೂಲ, ಅವರು ಉಟ್ಟುಕೊಂಡ ವಸ್ತ್ರ, ಅವರ ತಲೆ ಮೇಲಿರುವ ಗಂಗೆ ಚಂದ್ರ ಎಲ್ಲವನ್ನ ನೋಡ್ತಾನೆ. ದದರ್ಶ ಮಹೇಶಾನಂ. ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದಾನೆ, ತಿರುಗಿ ಹೋಗ್ಬೇಕಾ? ತಿರುಗಿ ಹೋದ್ರೆ ಮತ್ತೆ ಇಂದ್ರದೇವರು ಹೋಗು ಅಂತ ಕಳಿಸ್ತಾರೆ. ತಿರುಗಿ ಹೋಗುವಂಗಿಲ್ಲ. ಸರಿ, ಏನಾದ್ರೂ ಮಾಡೋಣ ಅಂತಾನೆ. ರುದ್ರದೇವರನ್ನೆಲ್ಲ ನೋಡಿದ ಇದೇ ಸಂದರ್ಭದಲ್ಲಿ ರುದ್ರದೇವರು ಪರಮಾತ್ಮನ ಧ್ಯಾನ ಮಾಡ್ತಾ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ವಿಚಾರ ಮಾಡ್ತಾನೆ. ಬಹಳಷ್ಟು ಹೆದರ್ತಾ ಕೂತ್ರೆ ಏನಾಗಲ್ಲ ಅಂತ ವಿಚಾರ ಮಾಡಿ ತನ್ನ 5 ಬಾಣಗಳನ್ನು ತೆಗೆದು ರುದ್ರದೇವರ ಮೇಲೆ ಪ್ರಯೋಗ ಮಾಡ್ತಾನೆ. ಒಂದಾದ ಮೇಲೆ ಒಂದು ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಕಣ್ಣು ಮುಚ್ಚಿ ಜಪ ಮಾಡುವ ರುದ್ರದೇವರಿಗೆ ವಿಚಲಿತ ಆಗ್ಲಿಕ್ಕೆ ಶುರುವಾಯಿತು. ಕಣ್ಣು ಮುಚ್ಕೊಂಡು ಕೂತಿರ್ತೀರಿ, ಏಕಾಗ್ರತೆ ಇರುತ್ತೆ. ಎಲ್ಲಿವರೆಗೆ ಇರುತ್ತೆ? ಕಾಮನ ಬಾಣ ಇಲ್ಲದೆ ಇದ್ರೆ, ಕಾಮ ಬಾಣ ಪ್ರಯೋಗ ಮಾಡಿಬಿಟ್ಟ ಅಂದ್ರೆ ವಿಚಲಿತ ಏಕಾಗ್ರತೆ ಹೋಗಿ ಬಿಡುತ್ತದೆ. ಮನೋನಿಯಾಮಕರಾದಂತಹ ರುದ್ರದೇವರಿಗೇನೆ ಯಾವಾಗ ಇವನು ಹಾಕಿದ ಬಾಣದಿಂದ ವಿಚಲಿತ ಆಯಿತು, ತಕ್ಷಣದಲ್ಲಿ ಕಣ ತೆಗೆದರಂತೆ. ಯಾಕೆ ಹೀಗಾಗ್ತಿದೆ?
ಇಷ್ಟೊತ್ತಿನವರೆಗೆ ನಾನು ಧ್ಯಾನ ಮಾಡ್ತಾ ಕೂತಿದ್ದೆ, ನನ್ನ ಏಕಾಗ್ರತೆಗೆ ಭಂಗ ಬಂದಿರಲಿಲ್ಲ. ಈಗ ಯಾಕೆ ವಿಚಲಿತ ಆಗ್ತಾ ಇದೆ ಮನಸ್ಸು, ಏನಾಗ್ತಿದೆ ಅಂತ ರುದ್ರದೇವರು ಕಾಣತಕ್ಕಂದ್ರೆ ಎದುರುಗಡೆ ನಿಂತುಕೊಂಡಿದ್ದಲ್ಲ ಕಾಮ. ತನ್ನ ಬಾಣಗಳನ್ನ ಪ್ರಯೋಗ ಮಾಡಿ ರುದ್ರದೇವರ ಏಕಾಂತತೆ ಭಂಗ ಮಾಡಬೇಕು ಅಂತ ಬರ್ತಾರೆ. ಆಗ ರುದ್ರದೇವರು ಮೂರನೇ ಕಣ್ಣು ತೆಗಿತಾರೆ. ತ್ರಿಲೋಚನ ಅಂತ ಹೆಸರು ಅವರಿಗೆ. ಮೂರನೇ ಕಣ್ಣಿನಿಂದ ಅಗ್ನಿಯನ್ನ ತೆಗೆದು ನನ್ನ ತಪಸ್ಸಿಗೆ ಭಂಗ ಮಾಡ್ತೀನಿ, ನನ್ನ ಭಸ್ಮ ಮಾಡಿ ಬಿಡ್ತೇನೆ ಎಂದು. ಇದು ಮೊದಲೇ ಗೊತ್ತಿತ್ತು ಇಷ್ಟಾಗತ್ತೆ ಅಂತ. ನಾನು ತಿರುಗಿ ಬರೋದಿಲ್ಲ ಅಂತ ಗೊತ್ತಿತ್ತು. ಪಾಪ ಇಂದ್ರದೇವರಿಗೆ ಬೇಡ ಅಂದಿದ್ದ. ಆದರೂ ಕೂಡ ಸತುತಂ ಭಸ್ಮಸಾತ್ ಕೃತ್ವಾ ಹರನೇತ್ರ ಭವೋ ನರಃ. ರುದ್ರದೇವರ ಮೂರನೇ ಕಣ್ಣಿನಿಂದ ಬರುವ ಅಗ್ನಿಯಿಂದ ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಪೂರ್ಣಿಮಾ ತಿಥಿ ಕಾಮನನ್ನು ದಹನ ಮಾಡಿಬಿಟ್ರು. ಅವತ್ತು ನಾವೆಲ್ಲ ಕಾಮ ದಹನ ಮಾಡಬೇಕು. ಏನು ಕಾಮನೆ? ನಿಷಿದ್ಧವಾದ ಕಾಮನೆಗಳೆಲ್ಲ ದಹನ ಆಗಬೇಕು. ವಿಹಿತ ಕಾಮನೆ ಇರಬೇಕು, ನಿಷಿದ್ಧ ಕಾಮನೆಗಳ ದಹನ. ಯಾವಾಗ ರುದ್ರದೇವರು ಮೂರನೇ ಕಣ್ಣಿನಿಂದ ಕಾಮನನ್ನ ದಹನ ಮಾಡಿಬಿಡ್ತಾರೆ, ಭಸ್ಮ ಆಗಿ ಹೋದ ಕಾಮ, ಕಾಮನ ಹೆಂಡತಿ ರತಿದೇವಿ ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾಳೆ. ಯಾವಾಗಲೂ ನೋಡಿ, ದೇವತೆಗಳಲ್ಲಿ ನಿಯತ ಪತಿ ಪತ್ನಿಯರು ಅಂತ ಒಂದು ನಿಯಮ ಇರುತ್ತೆ. ದೇವತೆಗಳು ತಮ್ಮ ಗಂಡನನ್ನು ಬಿಟ್ಟರೆ ಯಾರನ್ನು ಬೇರೆಯವರನ್ನ ವಿವಾಹ ಆಗಲ್ಲ. ಅದು ಗಂಡಾಗಿರಲಿ ಹೆಂಡತಿ ಇರಲಿ. ಕಾಮನನ್ನು ರುದ್ರದೇವರು ಭಸ್ಮ ಮಾಡಿಬಿಟ್ಟಾಗ ಹೆಂಡತಿ ಜೋರಾಗಿ ಅಳುತ್ತಿದ್ದಾಳೆ. ಆಗ ರತಿದೇವಿಗೆ ವರ ಕೊಡ್ತಾರೆ. ಕಾಮನ ಹೆಂಡತಿಯಾದ ರತಿದೇವಿಗೆ ರುದ್ರದೇವರು ವರ ಕೊಡ್ತಾರೆ. ಈಗ ನಾನು ಭಸ್ಮ ಮಾಡಿದ್ದೇನೆ, ನಾನು ನನ್ನ ಕಣ್ಣಿನಿಂದ ಭಸ್ಮ ಮಾಡಿದ ಈ ನಿನ್ನ ಗಂಡ ಕೃಷ್ಣಾವತಾರದಲ್ಲಿ ರುಕ್ಮಿಣಿಯನ್ನ ಕೃಷ್ಣ ವಿವಾಹ ಮಾಡಿಕೊಂಡಾಗ ರುಕ್ಮಿಣಿಯಲ್ಲಿ ಮತ್ತೆ ಹುಟ್ಟಿ ಬರ್ತಾನೆ. ರುಕ್ಮಿಣಿಯ ಮಗನಾಗಿ ಪ್ರದ್ಯುಮ್ನ ಅಂತ ಹುಟ್ಟಿ ಬರ್ತಾನೆ. ಅಲ್ಲಿ ಮತ್ತೆ ನೀವಿಬ್ಬರು ಒಂದಾಗ್ತೀರಿ ಅಂತ ರುದ್ರದೇವರು ರತಿದೇವಿಗೆ ವರವನ್ನ ಕೊಡ್ತಾರೆ. ಅಲ್ಲಿಗೆ ರುದ್ರದೇವರು ಕಾಮನನ್ನ ದಹನೆ ಮಾಡಿದ ವಾರ್ತೆ ಗೊತ್ತಾಯಿತು ಇಂದ್ರದೇವರಿಗೆ. ಇಂದ್ರದೇವರಿಗೆ ನಾರದರಿಗೆ ಗೊತ್ತಾದಾಗ ಆಗ ನಾರದರಂತಾರೆ, ಇದದ್ದೇ ಒಂದು ಉಪಾಯ. ಕಾಮ ಹಾಕುವ ಬಾಣಗಳಿಂದ ರುದ್ರದೇವರು ವಿವಾಹಕ್ಕೆ ಒಪ್ಪಿಕೊಳ್ತಾರೆ ಅಂದ್ರೆ ಅವನನ್ನೇ ಭಸ್ಮ ಮಾಡಿಬಿಟ್ರಲ್ಲ. ಹಾಗಾದರೆ ಈಗ ರುದ್ರದೇವರನ್ನ ವಿವಾಹಕ್ಕೆ ಒಪ್ಪಿಸೋದಕ್ಕೆ ಬೇರೆ ಏನಾದರೂ ಒಂದು ಉಪಾಯವನ್ನು ಮಾಡಬೇಕು ಅಂತ ಮತ್ತೆ ಇಂದ್ರದೇವರು ನಾರದರು ಮಾತಾಡಿ ತಾವೇ ನೇರವಾಗಿ ಬಂದು ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆ ರುದ್ರದೇವರು ವಿವಾಹಕ್ಕೆ ಸಿದ್ಧರಾಗ್ತಾರೆ. ವಿವಾಹದ ಹಿಂದಿನ ದಿನದ ಆ ವಿವಾಹದ ಪೂರ್ವಭಾವಿಯಾಗಿ ನಡೆದ ವಿಚಾರಗಳನ್ನ ನಾಳೆ ದಿನ ಶ್ರವಣ ಮಾಡೋಣ. ನಾಳೆ ನಾಡಿದ್ದು ಇನ್ನು 2 ದಿನ ಇದೆ. ನಾಳೆಗೆ ಆ ರುದ್ರದೇವರು ವಿವಾಹಕ್ಕಾಗಿ ಒಪ್ಪಿಕೊಳ್ತಾರೆ. ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ. ನಾಳೆಗೆ ವಿವಾಹದ ಪೂರ್ವಭಾವಿಯಾದ ಪ್ರವಚನ. ನಾಡಿದ್ದು ಆ ಗಿರಿಜಾ ಮತ್ತು ರುದ್ರದೇವರ ವಿವಾಹ ವಿಶೇಷವಾಗಿ ಜಗತ್ತಿಗೆ ಕಲ್ಯಾಣವಾಗುವುದಕ್ಕೆ ಆ ಪಾರ್ವತಿ ಪರಮೇಶ್ವರರ ವಿವಾಹದ ಕಥೆಯನ್ನ ನಾಡಿದ್ದು ಶ್ರವಣ ಮಾಡಿ ಎಲ್ಲರಿಗೂ ಮಂಗಲವನ್ನ, ಎಲ್ಲರ ಮನಸ್ಸಿಗೆ ಉತ್ತಮವಾದ ಪ್ರೇರಣೆಯನ್ನ, ಎಲ್ಲರ ಮನಸ್ಸಿಗೂ ಆನಂದವನ್ನ, ವಿಶೇಷವಾಗಿ ಯಾರಿಗೆ ವಿವಾಹವಾಗಿಲ್ಲ ಅವರಿಗೆ ವಿವಾಹ, ಯಾರಿಗೆ ವಿವಾಹ ಆಗಿದೆ ಅವರಿಗೆ ಸಂತಾನ, ಯಾರಿಗೆ ಸಂತಾನ ಇದೆ ಆ ಇರುವ ಮಕ್ಕಳಿಗೆ ಉತ್ತಮವಾದ ತಿಳುವಳಿಕೆ ಬುದ್ಧಿಯನ್ನು ಕೊಟ್ಟು ರುದ್ರದೇವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ರುದ್ರದೇವರ ಗಿರಿಜಾ ಕಲ್ಯಾಣದ ಕಥೆ ನಾಳೆ ಮತ್ತು ನಾಡಿದ್ದು ಮತ್ತೆ ಶ್ರವಣ ಮಾಡೋಣ. ಶ್ರೀಕೃಷ್ಣ ಹರೇ ನಮೋ ಹರೇ ನಮೋ ಹರೇ ಯದಕ್ಷರ ಪದದೃಷ್ಟಂ ಮಾತ್ರಾ ಹೀನಂಚ ಯುದ್ಧವೇ ಸರ್ವಂ ಕ್ಷಮ್ಯತಾಂ ದೇವಸೀತಪುರುಷೋತ್ತಮೇ ಸಪ್ರಿಯತಾಂ ಪರಮಾನಂದಃ ಸಂತಾರಕ ಸತತ